ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಸಿರಿಧಾನ್ಯಗಳ ಬೇಸಾಯ ಮತ್ತು ಮೌಲ್ಯವರ್ಧನೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಸಿರಿಧಾನ್ಯ ಬೆಳೆಗಳು, ಅದರ ಪ್ರಾಮುಖ್ಯತೆ ಮತ್ತು ಅದರ ಮೌಲ್ಯವರ್ಧನೆ, ಮುಂದೆ ಬರಲಿರುವಂತಹ ನೂತನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳದಲ್ಲಿ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅದರ ಮೌಲ್ಯವರ್ಧನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ತಾವು ಅಲ್ಲಿ ತಿಳಿಸ್ಕೊಡ್ತೀರಿ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿಯೂ ಸರ್. ಈಗ ನಮಗೆಲ್ಲರಿಗೂ ಗೊತ್ತೇ ಇದೆ, ಸಿರಿಧಾನ್ಯಗಳು ಅಂತ ಹೇಳಿ ಇವತ್ತಿನ ಒಂದು ದಿನಗಳಲ್ಲಿ ತುಂಬ ಒಂದು ಪ್ರಚಲಿತವಾಗ್ತಾ ಇದೆ. ಇದು ಏನು ಇವತ್ತಿನ ಧಾನ್ಯಗಳಲ್ಲ, ಇವು ಪುರಾತನ ಕಾಲದಿಂದಲೂ ನಮ್ಮಲ್ಲಿ ಬಳಕೆ ಮಾಡ್ಕೊಳ್ತಾ ಬಂದಂತಹ ಒಂದು ಕಿರುಧಾನ್ಯಗಳು ಅಂತ ಹೇಳ್ತಾ ಇದ್ರು. ಆದರೆ ಇವತ್ತಿನ ದಿನದಲ್ಲಿ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ಮತ್ತು ಅದು ನಮಗೆ ಆರೋಗ್ಯಕ್ಕೆ ಕೊಡುವಂತಹ ಒಂದು ಸಂಪನ್ಮೂಲ ಸಿರಿಯನ್ನು ತಿಳ್ಕೊಂಡು ಇವತ್ತಿನ ದಿನಗಳಲ್ಲಿ ನಾವು ಅವನ್ನು ಸಿರಿಧಾನ್ಯಗಳು ಅಂತ ಹೇಳ್ತಾ ಇದ್ದೀವಿ. ಸೊ ತಲಾಂತರಗಳಿಂದ ಅದು, ಏಕೆಂದರೆ ಅವುಗಳ ಒಂದು ಇಳುವರಿ ಕಡಿಮೆ ಬರ್ತಾ ಇರೋದ್ರಿಂದ ರೈತರು ಕಾಲಕ್ರಮೇಣ ಅದರ ಬಿತ್ತನೆ ಆಗಿರ್ಬೋದು, ಬೆಳೆ ಆಗಿರ್ಬೋದು, ಕಡಿಮೆ ಮಾಡ್ತಾ ಬಂದುಬಿಟ್ಟು ಅದು ಬೆಳೆಯೋದು ಒಂದು ಕಡಿಮೆ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಆಧಾರದ ಮೇಲೆ ಅನೇಕ ಕಾಯಿಲೆಗಳಿಗೆ ನಾವು ಇವತ್ತನ್ನು ಎದುರಿಸ್ತಾ ಇದ್ದೀವಿ. ಸೊ ಆ ಒಂದು ಕಾಯಿಲೆಗಳ ನಿಯಂತ್ರಣ ಮಾಡೋದಕ್ಕೆ ಈ ಒಂದು ಸಿರಿಧಾನ್ಯಗಳು ತುಂಬ ಮುಖ್ಯವಾಗಿ ಒಂದು ಪಾತ್ರವನ್ನು ವಹಿಸೋದ್ರಿಂದ ಮತ್ತೆ ಇವಾಗ ಅದರ ಒಂದು ಪ್ರಚಲಿತವಾಗ್ತಾ ಇದ್ದಾವೆ. ಈ ಸಿರಿಧಾನ್ಯಗಳು ನೋಡೋದಕ್ಕೆ ಆಕಾರದಲ್ಲಿ ಸಣ್ಣ ಗಾತ್ರದಲ್ಲಿ ತೃಣಧಾನ್ಯಗಳು ಅನಿಸಿದ್ರು ಕೂಡ ಅದರಲ್ಲಿರುವಂಥ ಅನೇಕ ಪೌಷ್ಟಿಕಾಂಶಗಳು, ಸಸಾರಜನಕ ಅಂದರೆ ಪ್ರೋಟೀನ್ ಇರ್ಬೋದು, ನಾರಿನಂಶ ಇರ್ಬೋದು, ಕಬ್ಬಿಣಾಂಶ ಮತ್ತು ಸುಣ್ಣದಂಶ, ಈ ಥರ ಎಲ್ಲ ಒಂದು ಅಂಶಗಳಿಂದ ಅವು ಸಂಪದ್ಭರಿತವಾಗಿದ್ದಾವೆ. ನಾವು ಅದನ್ನು ಸೇವನೆ ಮಾಡಿದಾಗ ಅವು ನಮಗೆ ದೇಹದಲ್ಲಿ ನಿಧಾನಕ್ಕೆ ಕರಗಿ ನಮ್ಮ ದೇಹಕ್ಕೆ ಒಂದು ಪೋಷಣೆಯನ್ನು ಕೊಡುವುದಲ್ಲದೆ ಈ ಮಧುಮೇಹ ಆಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿಡೋದಕ್ಕೆ ತುಂಬಾ ಸಹಕಾರಿಯಾಗಿದೆ. ಅದಲ್ಲದೆ ಇದರ ಒಂದು ಮುಖ್ಯ ವಿಶೇಷತೆ ಈ ಒಂದು ಸಿರಿಧಾನ್ಯಗಳು ಏನಂದರೆ, ಇದು ಎಂತಹ ಒಂದು ಕಾಲದಲ್ಲೂ ಕೂಡ ಅಂತ ಯಾವುದೇ ಒಂದು ಮಣ್ಣಿನಲ್ಲೂ ಕೂಡ ಕಡಿಮೆ ನೀರಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಹ ಬೆಳೆಗಳು. ನಮ್ಮದು ಕಪ್ಪು ಮಣ್ಣಾಗಿರ್ಬೋದು, ಗೋಡು ಮಣ್ಣಾಗಿರ್ಬೋದು, ಆ ಥರ ಯಾವುದೇ ಒಂದು ಮಣ್ಣಿದ್ರೂ ಕೂಡ, ಆಮೇಲೆ ಬರಗಾಲದಲ್ಲೂ ಕೂಡ ನಮಗೆ ತಕ್ಕ ಮಟ್ಟಿಗೆ ಇಳುವರಿಯನ್ನು ಕೊಡುವಂಥ ಈ ಸಿರಿಧಾನ್ಯಗಳು. ಏನೆಂದರೆ ರೈತರು ಈ ಬೆಳೆಗಳನ್ನು ಬೆಳೆಯುವಾಗ ಒಂದು ಸ್ವಲ್ಪ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಈ ಒಂದು ಸಿರಿಧಾನ್ಯಗಳು ಕೂಡ ಉತ್ತಮವಾದ ಇಳುವರಿಯನ್ನು ಕೊಡುವಂತಹ ಒಂದು ಪ್ರಮಾಣವನ್ನು ಹೊಂದಿದ್ದಾವೆ. ಆದ್ದರಿಂದ ರೈತರು ಬೇರೆ ಬೆಳೆಗಳ ಜೊತೆಗೆ ಸಿರಿಧಾನ್ಯಗಳಂದ್ರೆ ಈಗ ರಾಗಿ ಆಗಿರ್ಬೋದು, ನವಣೆ, ಊದ್ಲು, ಬರಗು, ಹಾರಕ ಇಂಥ ಮುಂತಾದ ಸಿರಿಧಾನ್ಯಗಳನ್ನ ಬರೀ ಬೆಳೆದ್ರಷ್ಟೇ ಸಾಲದು, ಅವುಗಳನ್ನ ತಾವೇ ಸಂಸ್ಕರಣೆ ಮಾಡಿ ಅದರಿಂದ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅವರು ಒಂದು ಹೆಚ್ಚಿನ ಆದಾಯವನ್ನು ರೈತರು ಗಳಿಸ್ಬೋದು. ಇಂದಿನ ದಿನಗಳಲ್ಲಿ ನವಣೆ ಆಗಿರ್ಬೋದು, ಬರಗು, ಊದ್ಲು ಇವುಗಳಲ್ಲಿ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವು ಒಂದು ಹೆಚ್ಚಿನ ಒಂದು ಮಾಮೂಲಿ ತಳಿಗಳಿಗೆ ಹೋಲಿಕೆ ಮಾಡಿದಾಗ ಹೆಚ್ಚಿನ ಒಂದು ಬರ ಸಹಿಷ್ಣುತೆಯನ್ನು ಹೊಂದಿದ್ದು ಮತ್ತು ಹೆಚ್ಚಿನ ಒಂದು ಇಳುವರಿಯನ್ನು ಕೊಡೋದಕ್ಕೆ ಅವು ಶಕ್ತವಾಗಿದ್ದಾವೆ. ಸೊ ಅಂಥ ಒಂದು ತಳಿಗಳನ್ನು ಬಳಸ್ಕೊಂಡು ಮತ್ತು ಸುಧಾರಿತ ಬೇಸಾಯ ಪದ್ಧತಿಗಳನ್ನು ಅಳವಡಿಸ್ಕೊಂಡು ರೈತರು ಒಂದು ಉತ್ತಮವಾದ ಇಳುವರಿಯನ್ನು ಈ ಸಿರಿಧಾನ್ಯಗಳಿಂದ ಪಡಿಬೋದಾಗಿದೆ ಸರ್. ಸೊ ಈ ಒಂದು ಸಿರಿಧಾನ್ಯಗಳ ಒಂದು ಸಂಸ್ಕರಣೆ ಮೊದಲು ತುಂಬ ಕಷ್ಟ ಇತ್ತು, ಏಕೆಂದರೆ ಅದಕ್ಕೆ ಯಾವುದೇ ಒಂದು ಸಂಸ್ಕರಣಾ ಯಂತ್ರಗಳು ಆ ಕಾಲದಲ್ಲಿ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಇಂಜಿನಿಯರಿಂಗ್ ವಿಭಾಗದವರು
ಅದಕ್ಕೆ ಅನೇಕ ಒಂದು ಸಂಸ್ಕರಣಾ ಯಂತ್ರಗಳನ್ನ ಕಂಡುಹಿಡಿದು ಆ ಒಂದು ಕೆಲಸವನ್ನು ಸುಲಭವಾಗಿ ಮಾಡಿದ್ದಾರೆ. ಅಂದರೆ ಅದನ್ನು ಕ್ಲೀನ್ ಮಾಡೋ ಮಷಿನ್ ಇರ್ಬೋದು, ಅಥವಾ ಅದು ಸಿಪ್ಪೆ ತೆಗೆದು ಸಿರಿಧಾನ್ಯದ ಅಕ್ಕಿಯನ್ನು ಮಾಡುವಂಥ ಮಿಷಿನ್ ಇರ್ಬೋದು. ಈ ರೀತಿ ಎಲ್ಲ ಅನೇಕ ಯಂತ್ರಗಳು ಈಗ ಲಭ್ಯ ಇರೋದ್ರಿಂದ ಸಂಸ್ಕರಣೆ ಅದು ಸುಲಭ ಆಗಿದೆ. ಮೊದಲೆಲ್ಲ ಏನು ಮಾಡಬೇಕಾಗಿತ್ತು, ಒನಕೆಯಲ್ಲಿ ಕುಟ್ಟಬೇಕಾಗಿತ್ತು, ಕಲ್ಲಲ್ಲಿ ಬೀಸಬೇಕಾಗಿತ್ತು ತುಂಬ. ಯಾಕೆಂದರೆ ಇದು ಗಾತ್ರದಲ್ಲಿ ತುಂಬ ಚಿಕ್ಕದಾಗಿರೋದ್ರಿಂದ ಅದ್ರ ಹೊಟ್ಟು ತೆಗೆಯೋದು ತುಂಬ ಒಂದು ಕ್ಲಿಷ್ಟಕರವಾದ ಕೆಲಸ. ಸೊ ಆ ಒಂದು ಕೆಲಸವನ್ನು ಇಂದಿನ ದಿನಗಳಲ್ಲಿ ಸಂಸ್ಕರಣಾ ಯಂತ್ರಗಳು ಹಗುರ ಮಾಡಿದ್ದಾವೆ. ಅದರಿಂದ ಅದನ್ನು ಸುಲಭವಾಗಿ ನಾವು ಬಳಸ್ಬೋದು. ಅದಲ್ಲದೆ ಈ ಯಂತ್ರಗಳು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲೂ ಕೂಡ ಲಭ್ಯ ಇದೆ ಬಾಡಿಗೆ ಆಧಾರದಲ್ಲಿ. ಯಾರಾದರೂ ರೈತರು ಈ ಒಂದು ಸಿರಿಧಾನ್ಯ ಬೆಳೆಗಳನ್ನು ಬೆಳೆದಾಗ ಅವರು ಎಲ್ಲೂ ಬೇರೆ ಕಡೆ ಹುಡ್ಕೊಂಡು ಹೋಗಬೇಕಾಗಿಲ್ಲ. ನಮ್ಮಲ್ಲಿ 2 ಕಡೆ ಇದು ಒಂದು ಸಂಸ್ಕರಣಾ ಘಟಕಗಳು ಇದೆ. ಒಂದು ನಾಗೇನಹಳ್ಳಿಯಲ್ಲಿ ನಮ್ಮದೇನು ಸಾವಯವ ಸಂಶೋಧನಾ ಕೇಂದ್ರ ಇದೆ, ಅಲ್ಲೂ ಕೂಡ ಒಂದು ಈ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕ ಇದೆ. ಅದಲ್ಲದೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ ಮಂಡ್ಯದಲ್ಲೂ ಕೂಡ ಈ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಅದನ್ನು ಬಾಡಿಗೆ ಆಧಾರದಲ್ಲಿ ರೈತರು ತಮ್ಮ ಒಂದು ಉತ್ಪನ್ನವನ್ನು ತಂದುಬಿಟ್ಟು ಅಲ್ಲಿ ಅದೇನು ನಾಮಿನಲ್ ಚಾರ್ಜಸ್ ಮಾಡ್ತಾರೆ, ಪರ್ ಕೆಜಿಗೆ ಎಷ್ಟಂತ ಇರುತ್ತೆ, ಅದನ್ನು ಕೊಟ್ಬಿಟ್ಟು ತಮ್ಮ ಧಾನ್ಯಗಳನ್ನ ಕ್ಲೀನಿಂಗು, ಗ್ರೇಡಿಂಗು, ಸಂಸ್ಕರಣೆ ಮಾಡಿ ಅಕ್ಕಿ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಸರ್. ಅಂದರೆ ಬರೀ ಅಕ್ಕಿ ಮಾಡೋದು ಅಷ್ಟೇ ಇದೆಯಾ ಅಥವಾ ಹಿಟ್ಟು ಮಾಡೋದಕ್ಕೂ ಅವಕಾಶ ಇದೆಯಾ? ಹಿಟ್ಟನ್ನು ಮಾಡ್ಬೋದು ಸರ್. ಅವ್ರೇನೋ ಬೆಳೆದಿದ್ದನ್ನು ಒಕ್ಕಣೆ ಮಾಡ್ಕೊಂಡು ತಂದರೆ ಅಲ್ಲೇ ಎಲ್ಲ ಡಿಸ್ಟೋನ್ ಮಾಡ್ಬೋದು. ಅಂದರೆ ಕಲ್ಲುಗಳನ್ನು ತೆಗಿಬೋದು, ಕ್ಲೀನಿಂಗ್ ಮಾಡಿಕೊಂಡು ಡಿಹಲ್ಲಿಂಗ್ ಅಂದರೆ ಅದರ ಹೊಟ್ಟನ್ನು ತೆಗೆದ್ಬಿಟ್ಟು ಮತ್ತು ಅದು ಕ್ಲೀನಿಂಗ್, ಗ್ರೇಡಿಂಗ್, ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅವರು ಅಕ್ಕಿ ಬೇಕಾದರೂ ತೊಗೊಂಡು ಹೋಗ್ಬೋದು, ಅಥವಾ ಅದನ್ನು ಹಿಟ್ಟಿನ ರೂಪದಲ್ಲಿ ಕೂಡ ಪರಿವರ್ತನೆ ಮಾಡ್ಕೊಂಡು ಹೋಗೋದಕ್ಕೆ ಅದೇ ಅವಕಾಶ ಇದೆ. ರೈತರು ಈ ಒಂದು ಅವಕಾಶವನ್ನು ಬಳಸ್ಕೊಳ್ಬಹುದು, ಸೌಲಭ್ಯ ಬಳಸ್ಕೋಬೇಕು. ಸೌಲಭ್ಯವನ್ನು ಬಳಸ್ಕೋಬಹುದು ಸರ್. ಆರಂಭದಲ್ಲಿ ಬೇಸಾಯದಿಂದ ಶುರು ಮಾಡಿ ಮೇಡಮ್, ತಳಿಗಳು ಮತ್ತು ಅದರ ಬೇಸಾಯ ಸಿರಿಧಾನ್ಯಗಳದ್ದು. ಅಂದರೆ ನಾನು ಹೇಳ್ದಂಗೆ ಸಿರಿಧಾನ್ಯಗಳನ್ನು ನಾವು ಯಾವುದೇ ಒಂದು ರೀತಿ ಮಣ್ಣಿನಲ್ಲೂ ಬೆಳಿಬಹುದು ಸರ್. ಈಗ ನವಣೆಗೆ ಹೋಲಿಸ್ಕೊಂಡ್ರೆ ನಾವು ನಮ್ಮಲ್ಲಿ GPU-F3 ಅಂತ ಒಂದು ತಳಿ ಇದೆ. ಸೊ ಇವು ಸಾಮಾನ್ಯವಾಗಿ ಯಾವುದೇ ಒಂದು ಸಿರಿಧಾನ್ಯ ಆದರೂ ಕೂಡ ನಮಗೆ ಕಟಾವಿಗೆ ಬರೋದಕ್ಕೆ 75ರಿಂದ 125 ದಿನಗಳ ಕಾಲಾವಧಿಯಲ್ಲಿ ಇದು ಒಂದು ಬೆಳೆಯ ಒಂದು ಅವಧಿ. ಸೊ ಈ ಒಂದು ಇದಕ್ಕೆ ನಮಗೆ ಒಂದು ಎಕರೆಗೆ ಸುಮಾರು 4ರಿಂದ 6 kg ಬೀಜ ಬೇಕಾಗುತ್ತೆ. ಸೊ ಈ ಬೀಜಗಳನ್ನು ಸರಿಯಾದ ಒಂದು ಉತ್ತಮವಾದ ಗುಣಮಟ್ಟದ ಬೀಜಗಳನ್ನ ತೊಗೊಂಬಂದು ಅವರಿಗೆ ಮುಂಗಾರು ಪ್ರಾರಂಭಕ್ಕೆ ಮುಂಚೆನೇ ಭೂಮಿಯನ್ನು ಹದ ಮಾಡಿ, ಅಂದರೆ ಆಳವಾಗಿ ಉಳುಮೆ ಮಾಡಿ, ಅದು ಸಮತಟ್ಟು ಮಾಡಿ, ಕ್ಲೀನ್ ಮಾಡ್ಕೊಂಡು ಅದನ್ನು ಸಮ ಮಾಡಿಕೊಂಡು ಅದನ್ನು ಬಿತ್ತನೆ ಮಾಡಬೇಕು. ಸಾಮಾನ್ಯವಾಗಿ ರೈತರು ಮಾಡೋದು ಒಂದೇ ಒಂದು ತಪ್ಪೇನೆಂದರೆ ಬಿತ್ತನೆ ಮಾಡಿಬಿಡ್ತಾರೆ ಸರ್. ಸೊ ಬಿತ್ತನೆ ಮಾಡಿದಾಗ ನಮಗೆ ಅಂತರ ಬೇಸಾಯ ಮಾಡೋದಾಗಿರ್ಬೋದು, ಕಳೆ ನಿರ್ವಹಣೆ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ಸಾಲು ಬಿತ್ತನೆ ಮಾಡಿದಾಗ ನಮಗೆ ಬೀಜದ ಅವಶ್ಯಕತೆ ಇರುವಂಥ ಬೀಜದ ಪ್ರಮಾಣವೂ ಕಡಿಮೆ ಆಗುತ್ತೆ, ಮತ್ತು ಬೆಳೆ ಬೆಳೆದಾಗ ಅಂತರ ಬೇಸಾಯ ಮಾಡಿ ಕಳೆ ನಿರ್ವಹಣೆ ಮಾಡೋದಕ್ಕೆ ಮತ್ತು ನೀರನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ಸಾಲು ಬಿತ್ತನೆ ಮಾಡಿದರೆ ಅದರಿಂದ ತುಂಬಾ ಅವರಿಗೆ ಅನುಕೂಲಕರ ಆಗುತ್ತೆ. ಸೊ ನಾನು ಹೇಳ್ದಂಗೆ 4ರಿಂದ 6 kg ಬಿತ್ತನೆ ಬೀಜ ಬೇಕಾಗುತ್ತೆ 1 ಎಕರೆಗೆ. ಸೊ ಆಮೇಲೆ ಕೊಟ್ಟಿಗೆ ಗೊಬ್ಬರ ಅಟ್ಲೀಸ್ಟ್ ಒಂದು 2.5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ಅವರು ಹಾಕಬೇಕಾಗುತ್ತೆ. ಈ ಒಂದು ಬೆಳೆಯ ಅವಧಿ ಬಂದು 75ರಿಂದ 120 ದಿನಗಳ ಕಾಲ ಅದು ಒಂದು ಬೆಳೆ ಇರುತ್ತೆ. ಅಂದರೆ ಒಂದು ನವಣೆ ಒಂದು 10 ದಿನ ಹೆಚ್ಚು ಕಡಿಮೆ ಇರುತ್ತೆ, ನವಣೆ ಆಗಿರ್ಬೋದು, ಹಾರಕ ಆಗಿರ್ಬೋದು. ಸೊ ಇದರಿಂದ ನಾವು ಸುಮಾರು 6ರಿಂದ 10 ಕ್ವಿಂಟಾಲ್ 1 ಎಕರೆಗೆ ಇಳುವರಿಯನ್ನು ನಾವು ಅದನ್ನು ಪಡಿಬಹುದಾಗಿದೆ. ಅಂದರೆ ಸುಧಾರಿತ ಕ್ರಮಗಳನ್ನು ಅನುಸರಿಸ್ಕೊಂಡು ಸುಧಾರಿತ ಬೀಜಗಳನ್ನು ಬಳಸ್ಕೊಂಡು ಮಾಡಿದಾಗ. ಸೊ ಇದನ್ನು ನಾವು ಚೆನ್ನಾಗಿ ಕಾಳು ಬಲಿತು ಒಣಗಿದ ಮೇಲೆ ಅದನ್ನು ಭೂಮಿ ಮಟ್ಟಕ್ಕೆ ಕಟಾವು ಮಾಡಿ ಮತ್ತು ಅದನ್ನು ಒಕ್ಕಣೆ ಮಾಡಿ ನಾವು ಅದನ್ನು ಮಾರಾಟ ಮಾಡ್ಬೋದು. ಹಾಗೇನು ಮಾರಾಟ ಮಾಡಿದ್ರೆ ರೈತರಿಗೆ ತುಂಬಾ ಕಡಿಮೆ ಬೆಲೆ ಸಿಗುತ್ತೆ. ಇವಾಗ ನಾವು ನೋಡಬೇಕು ನಿಮಗೆ ಮಾರುಕಟ್ಟೆಯಲ್ಲಿ ನಮಗೆ ಅಂದರೆ ಗ್ರಾಹಕರಿಗೆ ಸಿಗುವಂತಹ ನವಣೆ ಆಗಿರ್ಬೋದು, ಸಾಮೆ ಆಗಿರೋ ಬೆಲೆ 150 ರೂಪಾಯಿಂದ 200 ರೂಪಾಯಿವರೆಗೂ ಇದೆ. ಅದೇ ರೈತರು ಅದನ್ನೇನೋ ಸಂಸ್ಕರಣೆ ಮಾಡದೇ ಮಾರಾಟ ಮಾಡೋಕ್ಕೆ ಹೋದರೆ ಬರೀ ಕೇವಲ 25ರಿಂದ 30 ರೂಪಾಯಿಗೆ ಅದನ್ನು ಮಾರಾಟ ಮಾಡಬೇಕಾಗುತ್ತೆ. ಸೊ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಇರುವಂಥ ಬೆಲೆ ಅದು. ಅವರು ಅದನ್ನು ಸಂಸ್ಕರಣೆ ಮಾಡಿ ಒಂದು ಮೌಲ್ಯ ಮಾಡಿದಾಗ ಅದರ ಬೆಲೆ ಒಂದು ಜಾಸ್ತಿ ಆಗುತ್ತೆ. ಅದನ್ನ ಹಾಗಾಗಿ ಮಾಡಿದ್ರೆ ಖಂಡಿತವಾಗೂ ಅವ್ರಿಗೆ ಅಷ್ಟೊಂದು ಲಾಭದಾಯಕ ಆಗೋದಿಲ್ಲ ಈ ಒಂದು ಇದು. ಆದ್ದರಿಂದ ನಾವು ರೈತರಿಗೆ ಹೇಳೋದೇನೆಂದರೆ, ನೀವು ಬೆಳೆದಂಥ ಬೆಳೆಗಳಲ್ಲಿ ಅಟ್ಲೀಸ್ಟ್ ಒಂದು ಕಾಲು ಭಾಗದ ಅಥವಾ ಅರ್ಧ ಭಾಗದಷ್ಟಾದರೂ ನೀವು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿದಾಗ ಈ ಒಂದು ಕೃಷಿ ನಮಗೆ ಲಾಭದಾಯಕ. ಆಮೇಲೆ ಈ ಒಂದು ಏನು ಸಿರಿಧಾನ್ಯಗಳಿದಾವಲ್ಲ ಸರ್, ಇದರಲ್ಲಿ ಹೆಚ್ಚು ರೋಗಗಳಾಗಿರ್ಬೋದು, ಹೆಚ್ಚು ಕೀಟ ಬಾಧೆಗಳಾಗಿರ್ಬೋದು ಏನಿರಲ್ಲ. ಆಮೇಲೆ ಇದರಲ್ಲಿ ಸಾವಯವಾಗಿ ಬೆಳೆಯೋದಕ್ಕೆ ಅದು ತುಂಬ ಸೂಕ್ತವಾಗಿದೆ. ಏನು ಪ್ರಮಾಣಿತ ರಸಗೊಬ್ಬರ ಮೊದಲನೇ ಬಿತ್ತನೆ ಟೈಮಲ್ಲೇ ಅವರು ಅದಕ್ಕೆ ಪ್ರಮಾಣಿತ ರಸಗೊಬ್ಬರಗಳನ್ನು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟರೆ ಮುಗೀತು. ಸೊ ಸಾಮಾನ್ಯವಾಗಿ ನಾವು ಸಂಯುಕ್ತ ಕೂರಿಗೆ ಅಂತ ಇರುತ್ತೆ, ಅಂದರೆ ಅದ್ರ ಜೊತೆಗೆ ಗೊಬ್ಬರ ಮತ್ತು ಬೀಜವನ್ನು ಒಟ್ಟಿಗೆ ನಾವು ಬಳಸಿದಾಗ ಏನಾಗುತ್ತೆ, ನಮಗೆ
ಒಂದು ಕೂಲಿ ಆಳುಗಳ ಒಂದು ಸಮಸ್ಯೆನೂ ನಾವು ಕಡಿಮೆ ಮಾಡ್ಬೋದು. ಸಾಲು ಬಿತ್ತನೆ ಮಾಡಿದಾಗ ಅಂತರ ಬೇಸಾಯ ಮಾಡೋದಕ್ಕೆ ಕಳೆ ತೆಗೆಯುವಂಥ ಸಾಧನಗಳೇನಿದೆ ಅವುಗಳನ್ನ ಬಳಸಿ ನಾವು ಕಳೆ ತೆಗಿಬೋದು. ಈ ಥರ ಮಾಡಿದಾಗ ಏನಾಗುತ್ತೆ, ಅವರಿಗೆ ಕೂಲಿ ಆಳುಗಳ ಸಮಸ್ಯೆನೂ ನಾವು ನೀಗಿಸ್ಬೋದು ಮತ್ತು ಅದರ ಜೊತೆಗೆ ಒಂದು ಖರ್ಚನ್ನು ಕೂಡ ಕಡಿಮೆ ಮಾಡ್ಬೋದು. ಕೃಷಿಗೆ ತಗಲುವಂಥ ಖರ್ಚನ್ನು ಕೂಡ ಕಡಿಮೆ ಮಾಡ್ಬೋದು. ಮತ್ತು ಅವರು ಅದನ್ನು ಸಂಸ್ಕರಣೆ ಮೌಲ್ಯವರ್ಧನೆ ಮಾಡಿದಾಗ ಹೆಚ್ಚಿನ ಲಾಭವನ್ನು ಪಡಿಬೋದು. ಈ ರೀತಿ ನಾವು ಏನು ಭೂಮಿ ಸಿದ್ಧತೆಯಿಂದ ಹಿಡಿದು ಅದರ ಮೌಲ್ಯವರ್ಧನೆವರೆಗೂ ಸುಮಾರು ಒಂದು ಸುಧಾರಿತ ವಿಧಾನಗಳನ್ನು ಬಳಸಿದಾಗ ಆ ಒಂದು ರೈತರು ಈ ಒಂದು ಸಿರಿಧಾನ್ಯ ಬೆಳೆಯಿಂದ ಅತ್ಯುತ್ತಮವಾದ ಲಾಭವನ್ನು ಪಡಿಬಹುದು ಸರ್. ಬೇರೆ ಬೆಳೆಗಳ ಬಗ್ಗೆ ನವಣೆ ಹೇಳಿದೆ ಈಗ ನಾನು GPU-F3 ಅಂತ ಹೇಳಿ. ಅದಲ್ಲದೆ ಸಾಮೆ ಅಲ್ಲಿ ಒಂದು ನೂತನವಾಗಿ ಬಿಡುಗಡೆಯಾದಂಥ ತಳಿಗಳು GPUL11 ಅಂತ ಇದೆ, ಮತ್ತು GPUL6 ಅಂತ ಇದೆ, ಮತ್ತು OLM 203 ಇದು ಒಂದು ಸಾಮೆಗೆ ಇರುವಂಥ ಬೀಜದ ತಳಿಗಳು. ಮತ್ತು ಹಾರಕಕ್ಕೆ ಬಂದರೆ RBK 155 ಇದೆ, ಮತ್ತು GPU-K3 ಅನ್ನೋದು ಈ ಒಂದು 2 ತಳಿಗಳು ಸುಧಾರಿತ ತಳಿಗಳು. ಇವುಗಳನ್ನು ರೈತರು ಬಳಸ್ಕೋಬೋದು. ಬರಗುನಲ್ಲಿ ಬಂದರೆ ಎಲ್ಲ GPU ಸಿರೀಸ್ ಅಂತ ಹೇಳ್ತೀವಿ ನಾವು. GPU8, GPUP21, GPUP28 ಮತ್ತು GPUP32 ಅನ್ನೋ ತಳಿಗಳು ಲಭ್ಯ ಇದ್ದಾವೆ. ಮತ್ತು ಊದಲಿಗೆ ಬಂದರೆ DHBM 93-3 ಮತ್ತು ಕೊರಲೆ GPUBT2. ಸೊ ಈ ಎಲ್ಲ ತಳಿಗಳು ನಮಗೆ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಲ್ಲಿರುವಂಥ ಬೀಜ ನಿಗಮದಲ್ಲಿ ದೊರೆಯುತ್ತೆ. ಅದಲ್ಲದಲೇ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲೂ ಕೂಡ ರಾಷ್ಟ್ರೀಯ ಬೀಜ ನಿಗಮ ಇದೆ, ಅಲ್ಲೂ ಕೂಡ ದೊರೆತು ರೈತರು ಈ ಒಂದು ಸೌಲಭ್ಯವನ್ನು ಪಡ್ಕೊಂಡು ಅಲ್ಲಿ ಸುಧಾರಿತ ತಳಿಗಳನ್ನ ತಗೊಂಡ್ಬಂದು ಅವರು ಬಿತ್ತನೆ ಮಾಡಿ ಒಂದು ಉತ್ತಮವಾದ ಒಂದು ಸಿರಿಧಾನ್ಯದ ಕೃಷಿಯನ್ನು ಮಾಡ್ಬೋದಾಗಿದೆ. ಸಾಮಾನ್ಯವಾಗಿ ಅವರು ಬೆಳೆದಿರುವಂತಹ ಬೆಳೆಯಿಂದಲೇ ಬೀಜ ಸಂಗ್ರಹ ಮಾಡೋದು ಜಾಸ್ತಿ. ಅದು ತಾವು ಹೇಳೋದು ಸುಧಾರಿತ ತಳಿಗಳನ್ನು ಬಳಕೆ ಮಾಡಿ ಅಂತ ಅಲ್ವೇ? ಹೌದು ಸರ್. ಈಗ ಅದು ಮಂಡ್ಯದ VC ಫಾರಮಲ್ಲೂ ಲಭ್ಯ ಇದೆ, ನಂತರ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಲಭ್ಯ ಇದೆ ಅಲ್ವಾ? ತಾವು ತಿಳಿಸಿರುವಂತಹ ಎಲ್ಲ ತಳಿಗಳ ಬಿತ್ತನೆ ಬೀಜನೂ ಕೂಡ ಅಲ್ಲಿ ಸಿಗುತ್ತಾ? ಖಂಡಿತ ಸರ್. ಓಕೆ. ಇನ್ನು ಬೇಸಾಯ ವಿಧಾನದಲ್ಲಿ ಏನಾದರೂ ಸುಧಾರಣೆಗಳನ್ನು ಮಾಡಿದ್ದೀರಾ ಅಥವಾ ಹೊಸ ತಾಂತ್ರಿಕತೆಗಳನ್ನೇನಾದರೂ ಪರಿಚಯ? ಬೇಸಾಯ ವಿಧಾನದಲ್ಲಿ ನಾನು ಹೇಳ್ದಂಗೆ ಚಲ್ಲು ಬಿತ್ತನೆಗೆ ಹೋಗಬಾರ್ದು ಸರ್. ರೈತರು ಸಾಲು ಬಿತ್ತನೆ ಮಾಡಬೇಕು. ಸೊ ಸಾಲಿಂದ ಸಾಲಿಗೆ 22.5 ಸೆಂಟಿಮೀಟರ್ನಷ್ಟು ಅಂತರ, ಮತ್ತು ಒಂದು ಪೈರಿನಿಂದ ಇನ್ನೊಂದು ಪೈರಿಗೆ 10 ಸೆಂಟಿಮೀಟರ್ ಅಂತರವನ್ನು ಕಾಯ್ಕೊಂಡಾಗ ಒಳ್ಳೆ ನಮಗೆ ಚೆನ್ನಾಗಿ ಅದು ಏನು ನಾವು ಪ್ಲ್ಯಾಂಟ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಅಂದರೆ ಗಿಡಗಳ ಸಂಖ್ಯೆ ಸರಿಯಾದ ರೀತಿಯಲ್ಲಿ ಬಂದ್ಬಿಟ್ಟು ನಮಗೆ ತೆನೆ ಹೊಡೆಯೋದಕ್ಕೆ ಅದು ಬೆಳವಣಿಗೆ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಆಮೇಲೆ ನಾವು ಇದು ಬಿತ್ತನೆ ಮಾಡುವಾಗ ತುಂಬ ಆಳವಾಗಿ ಬಿತ್ತನೆ ಮಾಡಬಾರ್ದು ಸರ್. ಕೇವಲ 3-4 ಸೆಂಟಿಮೀಟರ್ ಅಂತರದ ಮೇಲೇ ಮಾಡಬೇಕು. ಯಾಕೆಂದರೆ ತುಂಬ ಆಳವಾಗಿ ಹೋದಾಗ ಏನಾಗುತ್ತೆ, ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ಅವುಗಳ ಮೊಳಕೆ ಹೊಡೆಯುವ ಪ್ರಮಾಣ ಇದು ಕಡಿಮೆ ಆಗೋ ಒಂದು ಚಾನ್ಸಸ್ ಇರುತ್ತೆ. ಆದ್ದರಿಂದ ಕೇವಲ 3-4 ಸೆಂಟಿಮೀಟರ್ ಆಳದಲ್ಲಿ ಇದನ್ನು ಬಿತ್ತನೆ ಮಾಡಬೇಕು. ಸೊ ಇದನ್ನು ನಾವು ಸಂಯುಕ್ತ ಕೂರಿಕೆ ಅಂತ ಹೇಳಿದ್ನಲ್ಲ, ಆ ಒಂದು ಯಂತ್ರವನ್ನು ಬಳಸಿದಾಗ ಸುಲಭವಾಗಿ ಬಿತ್ತನೆ ಮಾಡ್ಬೋದು, ಮತ್ತು ಗೊಬ್ಬರ ಮತ್ತು ಬೀಜವನ್ನು ಒಂದೇ ಸಮಯದಲ್ಲಿ ಮಾಡ್ಬೋದು. ಮತ್ತು ಅಂತರ ಬೇಸಾಯ ಮಾಡಿದಾಗ ಉತ್ತಮವಾಗಿ ಅಂದರೆ ತೆಂಡೆ ಹೊಡೆಯೋದಕ್ಕೆ ಮತ್ತು ತೆನೆಗಳು ಇದು ಬಿಡೋದಕ್ಕೆ ಅದು ತುಂಬ ಸಹಕಾರಿಯಾಗುತ್ತೆ ಸರ್. ಅಂದರೆ ಬೇಸಾಯ ತಾಂತ್ರಿಕತೆಗಳನ್ನು ಕೂಡ ಸಿರಿಧಾನ್ಯದ ತಳಿಗಳ ಜೊತೆನೆ ಅಭಿವೃದ್ಧಿ ಪಡಿಸಲಾಗಿದೆ ಅಲ್ವೇ? ಈ ತಾಂತ್ರಿಕತೆಗಳನ್ನು ಕೂಡ ಪಡ್ಕೊಂಡ್ರೆ ಉತ್ತಮವಾದ ರೀತಿಯಲ್ಲಿ ಸಿರಿಧಾನ್ಯಗಳನ್ನು ಬೆಳಿಬಹುದು. ಖಂಡಿತ ಸರ್. ಓಕೆ. ಈ ಒಂದು ತಾಂತ್ರಿಕತೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇನ್ನೂ ಅದು ಬೇಕಾದರೆ ನಮ್ಮಲ್ಲಿ ಬೇಸಾಯ ಶಾಸ್ತ್ರಜ್ಞರು ಲಭ್ಯ ಇರ್ತಾರೆ, ಮತ್ತು ತಳಿ ವಿಜ್ಞಾನಿಗಳಿರ್ತಾರೆ. ಈ ಒಂದು ನಮ್ಮ ಏನು ಕೃಷಿ ವಿಶ್ವವಿದ್ಯಾನಿಲಯ VC ಫಾರ್ಮ್ ಮಂಡ್ಯದ ಒಂದು ಕೃಷಿ ಮೇಳ ನವೆಂಬರ್ ತಿಂಗಳ ಕೊನೆ ವಾರದಲ್ಲಿ ಆಯೋಜನೆ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಈ ಒಂದು ರೈತರು ಈ ಒಂದು ಕೃಷಿ ಮೇಳಕ್ಕೆ 3 ದಿನಗಳ ಕಾಲ ಏನೊಂದು ಕೃಷಿ ಮೇಳ ನಡೀತಾ ಇದೆ, ಅಲ್ಲಿ ನಮ್ಮ ರೈತರು ಬಂದರೆ ಅವರಿಗೆ ಒಂದು ಏನು ಸಂಪದ್ಭರಿತವಾದ ಮಾಹಿತಿ ಅವರಿಗೆ ಖಂಡಿತವಾಗಿ ಸಿಗುತ್ತೆ ಸರ್. ಬಿತ್ತನೆ ಬೀಜದಿಂದ ಹಿಡಿದು ಅದರ ಬೇಸಾಯ ಪದ್ಧತಿಗಳಾಗಿರಬಹುದು, ಮತ್ತು ಅದನ್ನ ರೋಗ ನಿಯಂತ್ರಣ, ಕೀಟ ನಿಯಂತ್ರಣ ಯಾವ ರೀತಿ ಮಾಡ್ಬೋದು, ಸಾವಯವ ಕೃಷಿ ಹೇಗೆ ಮಾಡಬಹುದು, ಅದನ್ನು ನೈಸರ್ಗಿಕ ಕೃಷಿ ಹೇಗೆ ಮಾಡಬಹುದು, ಅಥವಾ ಎರಡನ್ನೂ ನಾವು ಯಾವ ಪ್ರಮಾಣದಲ್ಲಿ ಸರಿಸಮವಾಗಿ ಎರಡನ್ನೂ ಕಂಬೈಂಡಾಗಿ ಮಾಡಿಕೊಂಡು ಆ ಥರ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಡೋದಕ್ಕೆ ಎಲ್ಲ ಒಂದು ಸಿದ್ಧತೆಗಳು ನಡೀತಾ ಇದೆ ಸರ್. ಬೆಳೆನೂ ಕೂಡ ನೋಡ್ಬೋದಾ ಮೇಡಮ್? ಈಗ ತಾವೇನು ತಳಿಗಳನ್ನು ತಿಳಿಸಿದ್ರಿ, ಈ ತಳಿಗಳನ್ನು ಕಣ್ಣಾರೆ ಕಾಣುವಂತಹ ಅವಕಾಶನೂ ಇದೆಯಾ? ಖಂಡಿತ ಸರ್. ಯಾಕೆಂದರೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಒಂದು ಅಖಿಲ ಭಾರತ ಸುಸಂಘಟಿತ ಒಂದು ಕಿರುಧಾನ್ಯಗಳ ಪ್ರಾಯೋಜನೆ ಇದೆ. ಆ ಪ್ರಾಯೋಜನೆಯಿಂದ ಈ ಥರ ನಮಗೆ ರಾಗಿಯಲ್ಲಿ ಒಂದು ಸುಮಾರು 10-15 ವೆರೈಟೀಸ್ ಆಗಿರ್ಬೋದು, ಬರಗು, ಊದಲು, ಇದೆಲ್ಲ ಸುಮಾರು ತಳಿಗಳನ್ನು ರೈತರು ಪ್ರತ್ಯಕ್ಷವಾಗಿ ಕಣ್ಣಿಂದ ನೋಡ್ಬೋದು ಸರ್. ಆ ಒಂದು ಟೈಮಲ್ಲಿ ಎಲ್ಲ ಒಂದು ನಮಗೆ ಏನು ಕಟಾವಿನ ಹಂತಕ್ಕೆ ಬಂದಿರ್ತವೆ. ಹಾಗಾಗಿ ತೆನೆ ಹೆಂಗಿರುತ್ತೆ, ಅದರ ಎತ್ತರ ಹೇಗಿರುತ್ತೆ, ಎಷ್ಟು ಇದು ಆಗಿರುತ್ತೆ ಅನ್ನೋದನ್ನು ಅವರು ಸ್ವಂತ ನಾವು ಹೇಳೋದಕ್ಕಿಂತ ಅವ್ರು ಕಣ್ಣಾರೆ ಅದರಲ್ಲಿ ಪ್ರತ್ಯಕ್ಷವಾಗಿ ಅದನ್ನು ಅವರು ಅನುಭವಿಸಿ ನೋಡಿ ತಿಳ್ಕೊಬೋದು ಸರ್. ಅಂದರೆ ಮಾಹಿತಿ ಅವರಿಗೆ
ಅದನ್ನು ಒಂದು ಏನು ನಾವಂತ ಹೇಳ್ತೀವಿ ಪದ್ಧತಿ ಪ್ರಾತ್ಯಕ್ಷಿಕೆ ಮುಖಾಂತರ ರಿಸಲ್ಟ್ ಅನ್ನು ಅವರು ಈಗ ನಾವು ಹೇಳ್ಬೋದು ಇಷ್ಟು ಇಳುವರಿ ಬರುತ್ತೆ ಅಂತ ಹೇಳಿ, ಅವರು ಅದನ್ನು ಪ್ರತ್ಯಕ್ಷವಾಗಿ ಆ ಕೃಷಿ ಮೇಳದ ಒಂದು ಏನು ನಾವು ಪ್ರಾತ್ಯಕ್ಷಿಕೆ ತಾಕುಗಳಲ್ಲಿ ಅವರು ನೋಡಿದಾಗ ಅವ್ರಿಗೆ ಇನ್ನೂ ಹೆಚ್ಚು ಅದ್ರ ಮೇಲೆ ಒಂದು ನಂಬಿಕೆ ಬರೋವಂಥ ಇದು ಇದೆ ಸರ್. ಚಂದ್ರಕಲಾ ಹಣಿಗೆಯವರೇ, ಈಗ ಸಿರಿಧಾನ್ಯಗಳನ್ನಾಗಲಿ ಅದರಲ್ಲಿ ವಿಶೇಷವಾಗಿ ರಾಗಿ ಮತ್ತು ಬೇರೆ ಬೇರೆ ಏನು ಧಾನ್ಯಗಳನ್ನು ತಿಳಿಸಿದ್ರಲ್ಲ, ತಾವು ಹೇಳ್ತಾನೆ ಇದ್ದೀರಿ ಅದರ ಮೌಲ್ಯವರ್ಧನೆ ಅನ್ನೋದೇ ಬಹಳ ಮುಖ್ಯ ಅಂತ. ಖಂಡಿತ ಸರ್. ಈ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ಹೇಳ್ತಾ ಹೋಗಿ ಮೇಡಮ್. ಸರ್, ಈಗ ಮೌಲ್ಯವರ್ಧನೆ ಇವತ್ತಿನ ದಿನಗಳಲ್ಲಿ ನಾವು ಅದನ್ನು ಸಾಮಾನ್ಯವಾಗಿ ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತೇಳಿ ಅಂದರೆ ದ್ವಿತೀಯ ಕೃಷಿ ಅಂತ ಹೇಳಿ, ರೈತರು ಏನೇ ಬೆಳೆ ಬೆಳೆಯಬಹುದು ಅದಕ್ಕೆ ತಕ್ಕನಾದ ಬೆಲೆ ಬಂದಾಗ ಮಾತ್ರ ಅವ್ರಿಗೆ ಕೃಷಿ ಒಂದು ಲಾಭದಾಯಕ ಅನಿಸುತ್ತೆ. ಈ ಒಂದು ಕೃಷಿ ಲಾಭದಾಯಕ ಯಾವಾಗ ಆಗುತ್ತೆ, ಅವರು ತಾವು ಬೆಳೆದಂಥ ಬೆಳೆಗಳನ್ನು ಸಂಸ್ಕರಣೆ ಮಾಡಿ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅದನ್ನು ಅವರು ಸರಿಯಾದ ರೀತಿ ಅವ್ರದ್ದೇ ಬ್ರ್ಯಾಂಡ್ನಲ್ಲಿ ಪ್ಯಾಕೇಜಿಂಗು ಲೇಬ್ಲಿಂಗು ಮಾಡಿ ಮಾರಾಟ ಮಾಡಿದಾಗ ಖಂಡಿತ ಅವರಿಗೆ ಕೃಷಿ ಒಂದು ಉದ್ಯಮವಾಗಿ ಲಾಭದಾಯಕ ಉದ್ಯಮವಾಗಿ ಅವರಿಗೆ ಒಂದು ತುಂಬ ಲಾಭವನ್ನು ತಂದು ಕೊಡೋದ್ರಲ್ಲಿ ಸಂದೇಹನೇ ಇಲ್ಲ ಸರ್. ಈಗ ನಾನು ಹೇಳಿದೆ ನಿಮಗೆ ಒಂದೇ ಒಂದು ಉದಾಹರಣೆ ಹೇಳಿದೆ, ಅವ್ರು ರೈತರು ಬೆಳೆದಂಥ ಸಿರಿಧಾನ್ಯ ಬೆಳೆಗಳನ್ನು ಹಾಗೆ ಯಾರೋ ಒಂದು ಮಧ್ಯವರ್ತಿಗಳಿಗಾಗಿರ್ಬೋದು ಇನ್ಯಾರಿಗೂ ಮಾರಾಟ ಮಾಡಿದಾಗ ಕೇವಲ ಅವರಿಗೆ 1 kg 25ರಿಂದ 30 ರೂಪಾಯಿ ಅಷ್ಟೇ ಸರ್ ದೊರೆಯೋದು. ಅದೇ ಅವರು 1 kg ನವಣೆ ಆಗಿರ್ಬೋದು, 1 kg ಅದನ್ನು ತಗೊಂಡೋಗಿ ಹೊಟ್ಟನ್ನು ಬಿಡಿಸಿ ಅಕ್ಕಿಯನ್ನು ಮಾಡಿ ಒಂದು ಸ್ವಲ್ಪ ಪ್ಯಾಕೇಜಿಂಗ್ ಲೇಬ್ಲಿಂಗ್ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ಇವತ್ತಿನ ಗ್ರಾಹಕರಿಗೆ ಸಿಗ್ತಾ ಇರೋದು 180ರಿಂದ 200 ರೂಪಾಯಿವರೆಗೂ kg. ಅವರು ರೈತರ ಲೆಕ್ಕ ಹಾಕ್ಬೋದು ಸರ್, 25ರಿಂದ 30 ಕೇವಲ ಬರೀ ಅದರ ಸಿಪ್ಪೆಯನ್ನು ತೆಗೆದು ನಾವು ಅಕ್ಕಿಯನ್ನು ಮಾಡಿ ಮಾರಾಟ ಮಾಡಿದ್ರೆ ಸುಮಾರು 150ರಿಂದ 175 ರೂಪಾಯಿವರೆಗೂ ಹೆಚ್ಚಿನ ಒಂದು ಲಾಭ ಅವರಿಗೆ ಸಿಗ್ತಾ ಇದೆ. ಅಂದರೆ ನಾವು 3 ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ. ಈಗ ನಾನು ಹೇಳಿದೆ ಇದನ್ನು ಪ್ರಾಥಮಿಕ ಹಂತದ ಸಂಸ್ಕರಣೆ ಅಂದರೆ ಅದನ್ನು ಹೊಟ್ಟನ್ನು ತೆಗೆದುಬಿಟ್ಟು ಅಕ್ಕಿಯನ್ನು ಮಾಡೋವಂಥದ್ದು. ಇದು ಒಂದು ಹಂತದ ಸಂಸ್ಕರಣೆ. ಆವಾಗ ಒಂದು ಸ್ವಲ್ಪ ಆ ಒಂದು ಬೆಲೆ ಜಾಸ್ತಿ ಆಯಿತು. ಇದಕ್ಕೆ ನಾವು ಮೌಲ್ಯವರ್ಧನೆ ಅಂತೀವಿ. ಅಂದರೆ ಬೆಳೆದಂಥ ಉತ್ಪನ್ನಗಳಿಗೆ ಸಂಸ್ಕರಣೆ ಮತ್ತು ಒಂದು ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ಅದನ್ನು ಒಂದು ಉತ್ಪನ್ನವಾಗಿ ತಯಾರು ಮಾಡೋದಕ್ಕೆ ನಾವು ಆ ವಸ್ತುವಿನ ಬೆಲೆ, ಮೂಲ ವಸ್ತುವಿನ ಬೆಲೆ ಹಂತಗಳಲ್ಲಿ ವೃದ್ಧಿ ಆಗುತ್ತಾ ಹೋಗುತ್ತೆ. ಅದಕ್ಕೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಈಗ ಅದೇ ಆ ಅಕ್ಕಿನ ಅವರು ಹಿಟ್ಟು ಮಾಡಿಕೊಂಡು ರವೆ ಮಾಡಿಕೊಂಡು ಅದೇ ಮಷಿನ್ಗಳಲ್ಲೇ ಅದೇ ಯಂತ್ರಗಳಲ್ಲೇ ಮಾಡ್ಬೋದು, ಹಿಟ್ಟು ಮಾಡ್ಬೋದು, ರವೆನೂ ಮಾಡ್ಬೋದು. ಮಾಡಿ ಅದರಿಂದ ಹಿಟ್ಟು ರವೆಗೆ ಹೋದಾಗ ಇನ್ನೂ ಅವ್ರಿಗೆ 50ರಿಂದ 60 ರೂಪಾಯಿ ಪ್ರತಿ kgಗೆ ಮೌಲ್ಯ ಹೆಚ್ಚಾಗುತ್ತೆ. ಅದೇ ಹಿಟ್ಟು ರಾಗಿನ ಬಳಸ್ಕೊಂಡು ಅಡುಗೆಗೆ ಸಿದ್ಧವಿರುವಂತಹ ಆಹಾರ ಉತ್ಪನ್ನಗಳು ಈಗ ನಮಗೆಲ್ಲರಿಗೂ ಗೊತ್ತಿದೆ. ಯಾರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಈಗೆಲ್ಲ ಮನೇಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಹೊರಗಡೆ ಹೋಗೋರೇನೆ. ಹಾಗಾಗಿ ಅಡುಗೆ ಮನೆಗೆ ಎಷ್ಟು ಸಮಯ, ತುಂಬ ಸಮಯ ಕಡಿಮೆ. ಸೊ ಆ ಅಡುಗೆ ಮನೆಯ ಸಮಯವನ್ನು ಉಳಿತಾಯ ಮಾಡುವಂತಹ ಆಹಾರ ಉತ್ಪನ್ನಗಳೇ ಅಡುಗೆಗೆ ಸಿದ್ಧವಿರುವಂಥ ಉತ್ಪನ್ನಗಳು. ಅರ್ಧ ಕೆಲಸ ಫ್ಯಾಕ್ಟ್ರಿಯಲ್ಲೇ ಆಗಿಬಿಟ್ಟಿರುತ್ತೆ, ಇನ್ನು ಅರ್ಧ ಕೆಲಸ ಮಾತ್ರ ಕಿಚನ್ನಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಆಗುವಂಥವು. ಸೊ ಅಡುಗೆಗೆ ಸಿದ್ಧವಿರುವಂತಹ ಸಿರಿಧಾನ್ಯದ ಮೌಲ್ಯವರ್ಧಿತ ಉತ್ಪನ್ನಗಳ ತಾಂತ್ರಿಕತೆಗಳು ಕೂಡ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇದೆ. ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಅಡುಗೆಗೆ ಸಿದ್ಧ ಇರುವ ರವೆ ಇಡ್ಲಿ ಮಿಶ್ರಣ ಆಗಿರ್ಬೋದು, ದೋಸೆ ಮಿಶ್ರಣ ಆಗಿರ್ಬೋದು, ಬಿಸಿಬೇಳೆ ಬಾತ್ ಮಿಶ್ರಣ ಆಗಿರ್ಬೋದು, ವಾಂಗಿಬಾತ್ ಮಿಶ್ರಣ ಆಗಿರ್ಬೋದು, ಆಮೇಲೆ ಪೌಷ್ಟಿಕ ಚಪಾತಿ ಮಿಶ್ರಣ ಆಗಿರ್ಬೋದು. ಅದನ್ನು ತೊಗೊಂಬರೋದು, ಪ್ಯಾಕೆಟ್ ಕಟ್ ಮಾಡೋದು, ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ನೀರು ಹಾಕಿ ಒದಿಸಿ ನಿಮಗೆ ಆಹಾರ ಊಟ ಮಾಡೋದಕ್ಕೆ ರೆಡಿಯಾಗಿರೋವಂಥದ್ದು. ಸೊ ಅಂದರೆ ಅಡುಗೆ ಮನೆ ಸಮಯವನ್ನು ತಗ್ಗಿಸುತ್ತೆ ಮತ್ತು ಹೆಚ್ಚು ಪೌಷ್ಟಿಕಾಂಶವನ್ನು, ಅಂದರೆ ಈಗ ನಾವು ಮೌಲ್ಯವರ್ಧನೆ ಮಾಡಿದಾಗ ಈಗ ಉದಾಹರಣೆಗೆ ನಾನು ಹೇಳಿದೆ ಊದ್ಲು ಅಥವಾ ನವಣೆ, ಇವು ಅತ್ಯಂತ ಪೌಷ್ಟಿಕ ಭರಿತವಾದಂಥ ಏಕದಳ ಧಾನ್ಯಗಳು. ಈ ಏಕದಳ ಧಾನ್ಯಗಳ ಜೊತೆಗೆ ನಾವು ಬೇಳೆಕಾಳುಗಳು, ತರಕಾರಿಗಳನ್ನು ಮಿಶ್ರಣ ಮಾಡಿದಾಗ ಅದರ ಮೌಲ್ಯ ಕೇವಲ ಒಂದು ಹಣದ ರೂಪದಲ್ಲಿ ಮಾತ್ರ ಅಲ್ಲ, ಪೌಷ್ಟಿಕಾಂಶದ ರೂಪದಲ್ಲೂ ಕೂಡ ವೃದ್ಧಿ ಆಗುತ್ತೆ. ಸೊ ಮೌಲ್ಯವರ್ಧನೆ ಬರೀ ಹಣದ ರೂಪದಲ್ಲಿ ಮಾತ್ರ ಅಲ್ಲ, ಇಬ್ಬರಿಗೂ ಲಾಭ. ಮಾಡಿದವ್ರಿಗೂ ಒಂದು ಹಣದ ರೂಪದಲ್ಲಿ ಅವರಿಗೆ ಆದಾಯ ಹೆಚ್ಚಾದರೆ, ಗ್ರಾಹಕರಿಗೆ ಅಂದರೆ ಏನು ಯಾರು ಅದನ್ನು ಬಳಸ್ತಾರಲ್ಲ ಅವರಿಗೆ ಒಂದು ಪೌಷ್ಟಿಕತೆ ತುಂಬ ಚೆನ್ನಾಗಿ ದೊರೆಯುತ್ತೆ. ಸೊ ಎರಡು ಕಡೆಯೂ ಕೂಡ ಲಾಭ ಆಗುವಂಥ ಅವಕಾಶಗಳಿರುತ್ತೆ. ಮತ್ತು ಈಗ ನವಣೆ ಆಗಿರ್ಬೋದು, ಆಮೇಲೆ ರಾಗಿಯಲ್ಲಿ ಸಾಮಾನ್ಯ ಜನರು ಮುದ್ದೆ, ರೊಟ್ಟಿ ಅಥವಾ ದೋಸೆಗಳಿಗೆ ಇಷ್ಟೇ ಬಳಸ್ತಾ ಇದ್ದಾರೆ. ಆದರೆ ರಾಗಿಯನ್ನು ನಾವು ಅದನ್ನು ಒಂದು ಮಾಲ್ಟನ್ನಾಗಿ ಕನ್ವರ್ಟ್ ಮಾಡಿದಾಗ ರಾಗಿ ಜೊತೆಗೆ ಮತ್ತು ಅನೇಕ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳನ್ನ ಬೆರೆಸಿ ಒಂದು ಮಾಲ್ಟನ್ನು ತಯಾರು ಮಾಡ್ಬೋದು. ಮತ್ತು ಸುಮಾರು ಪದಾರ್ಥಗಳು ಸರ್, ನಾವೇನು ಅಕ್ಕಿ ಮತ್ತು ಗೋಧಿಯಿಂದ ಏನೇನು ಆಹಾರ ಉತ್ಪನ್ನಗಳನ್ನ ತಯಾರು ಮಾಡ್ತೀವಲ್ಲ ಅವೆಲ್ಲ ಪದಾರ್ಥಗಳನ್ನು ಅದಕ್ಕಿಂತ ಹೆಚ್ಚು ರುಚಿಕರವಾಗಿ, ಹೆಚ್ಚು ಪೌಷ್ಟಿಕವಾಗಿ ಈ ಒಂದು ಸಿರಿಧಾನ್ಯಗಳಿಂದ ತಯಾರು ಮಾಡ್ಬೋದು. ಸೊ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಈ ಒಂದು ಎಲ್ಲ ತಾಂತ್ರಿಕತೆಗಳು ಲಭ್ಯ ಇದ್ದು ರೈತರಿಗಾಗಿರ್ಬೋದು ಅಥವಾ ಸ್ತ್ರೀ ಶಕ್ತಿ ಸಂಘದ ಮಹಿಳಾ ಸದಸ್ಯರಿಗಾಗಿರ್ಬೋದು ಅಥವಾ ಯಾರಿಗೆ ಒಂದು ಕಾಮನ್ ಮ್ಯಾನ್ಗಾಗಿರ್ಬೋದು ತರಬೇತಿಗೆ ಅವಕಾಶ ಇದೆ. ಸುಮಾರು ತಾಂತ್ರಿಕತೆಗಳನ್ನು ನಾವು ಉಚಿತವಾಗಿ ತರಬೇತಿ ಕೊಡ್ತಾ ಇದ್ದೀವಿ. ಅದಲ್ಲದೇ
ಒಂದಷ್ಟು ತಾಂತ್ರಿಕತೆಗಳನ್ನ ನಾವು ವಾಣಿಜ್ಯೀಕರಣ ಮಾಡಿದ್ವಿ. ಸೊ ಯಾರು ಈಗ ಉದ್ಯಮಿಗಳಿರ್ತಾರೆ, ಆಹಾರ ಉದ್ಯಮಿಗಳಿರ್ತಾರೆ, ಯಾರು ಆಸಕ್ತಿ ಇರ್ತಾರೆ, ಅವ್ರು ಬಂದು ನಮ್ಮಲ್ಲಿ ಕೇವಲ ಒಂದು ನಾಮಿನಲ್ ಚಾರ್ಜಸ್ ಇರುತ್ತೆ ಆ ತಾಂತ್ರಿಕತೆಗಳನ್ನು ಅವರು ಖರೀದಿ ಮಾಡಿದ್ರೆ ಅವರಿಗೆ ತಾಂತ್ರಿಕತೆ ಜೊತೆಗೆ ತರಬೇತಿಯನ್ನು ಕೊಟ್ಟು ಅದನ್ನ ಯಾವ ರೀತಿ ಮಾಡಬೇಕು, ಅದನ್ನು ಯಾವ ರೀತಿ ಪ್ಯಾಕೇಜಿಂಗ್ ಮಾಡಬೇಕು, ಮತ್ತು ಆ ವೈಜ್ಞಾನಿಕವಾಗಿ ಯಾವ ರೀತಿ ಅದನ್ನು ಪ್ಯಾಕೇಜಿಂಗ್ ಮಾಡಬೇಕು, ಮತ್ತು ಲೇಬಲಿಂಗ್ ಇವತ್ತಿನ ದಿನ ತುಂಬ ಮುಖ್ಯ ಸರ್. ಅಂದರೆ ಆ ಒಂದು ಉತ್ಪನ್ನ ಅದು ಏನು, ಅದರಲ್ಲಿ ಏನಿದೆ, ಅದರಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳು ಅಂದರೆ ಸಿಗುತ್ತೆ ನಮಗೆ, ಎಷ್ಟು ದಿನಗಳವರೆಗೂ ಅದನ್ನು ನಾವು ಸುರಕ್ಷಿತವಾಗಿ ಬಳಸ್ಬೋದು. ಮತ್ತು ಅದಕ್ಕೆ ನಾವು ಒಂದು ಭಾರತೀಯ ಆಹಾರ ಸುರಕ್ಷತಾ ಇದರದ್ದು ಒಂದು ಲೈಸೆನ್ಸ್ ತೊಗೋಬೇಕಾಗತ್ತೆ. ಆ ಲೈಸೆನ್ಸ್ನ ಎಲ್ಲಿ ತೊಗೋಬೇಕು, ಅದನ್ನು ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು ಅನ್ನೋದ್ರ ಎಲ್ಲದರ ಬಗ್ಗೆ ಕೂಡ ಅವರಿಗೆ ಸವಿವರವಾದ ಮಾಹಿತಿ ಮತ್ತು ತರಬೇತಿಯನ್ನು ಕೊಡಲಾಗುತ್ತೆ. ಅದು ವಾಣಿಜ್ಯಗಳು. ಅದಲ್ಲದೆ ಬೇರೆ ತರಬೇತಿಗಳಿಗೂ ಕೂಡ ಅವಕಾಶ ಇದೆ. ತರಬೇತಿಗೆ ನಾವು ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ, ಆಸಕ್ತಿ ಇರಬೇಕಷ್ಟೇ. ಸೊ ಆಸಕ್ತರು 15ರಿಂದ 20 ಜನ ಒಂದು ಗುಂಪು ಮಾಡಿಕೊಂಡು ಬಂದು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಅವ್ರಿಗೊಂದು ಡೇಟ್ ಫಿಕ್ಸ್ ಮಾಡಿ ತರಬೇತಿ ಅಂದರೆ ಬರೀ ಪಾಠ ಮಾಡೋದಷ್ಟೇ ಅಲ್ಲ ಸರ್, ಅವ್ರ ಕೈಯಲ್ಲೇ ಆ ಉತ್ಪನ್ನಗಳನ್ನ ತಯಾರು ಮಾಡಿಸಿ ಅವ್ರಿಗೆ ರುಚಿ ನೋಡಿಸಿ ಯಾವ ರೀತಿ ಅದನ್ನು ಪ್ಯಾಕೇಜ್ ಮಾಡಬೇಕು, ಯಾವ ರೀತಿ ಅದನ್ನು ಮಾರಾಟ ಮಾಡಬೇಕು, ಇದೊಂದು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೊಡಲಾಗುತ್ತೆ. ಸೊ ಈ ಒಂದು ಕೃಷಿ ಮೇಳದಲ್ಲಿ ಈ ಎಲ್ಲ ಪದಾರ್ಥಗಳನ್ನು ಅವರು ಸ್ವಯಂ ಪ್ರಾತ್ಯಕ್ಷಿಕೆ ಮೂಲಕ ನೋಡ್ಬೋದು ಸರ್. ಸಿರಿಧಾನ್ಯಗಳಿಂದ ಈಗ ಅಲ್ಲಿ ಫೀಲ್ಡಿಗೆ ಹೋದರೆ ಅಂದರೆ ಹೊಲಗಳಿಗೆ ಹೋದರೆ ಅಲ್ಲಿ ಬೆಳೆ ನೋಡ್ತಾರೆ, ಯಾವ್ಯಾವುದು ಸುಧಾರಿತ ತಳಿ ಇದೆ, ಏನೇನು ಬೆಳೆ ಇದೆ ಸಿರಿಧಾನ್ಯಗಳಲ್ಲಿ ಅಂತ. ಅದೇ ಕೃಷಿ ಮೇಳದ ಕ್ಷೇತ್ರ ಇದಕ್ಕೆ ಬಂದಾಗ ಹೊಲದಲ್ಲಿ ಏನು ಬೆಳೆ ಇದೆ ಅದನ್ನು ಯಾವ ರೀತಿ ನಾವು ಕನ್ವರ್ಟ್ ಮಾಡಿ ಅದನ್ನು ಪರಿವರ್ತನೆ ಮಾಡಿ ಅದನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಏನೆಲ್ಲ ಉತ್ಪನ್ನಗಳನ್ನ ತಯಾರು ಮಾಡಬಹುದು, ಅದು ಹೇಗೆ ಕಾಣುತ್ತೆ, ಅದನ್ನು ಯಾವ ರೀತಿ ಲೇಬಲ್ ಮಾಡ್ಬೋದು, ಯಾವ ರೀತಿ ಅದನ್ನು ಪ್ಯಾಕೇಜಿಂಗ್ ಮಾಡ್ಬೋದು, ಎಷ್ಟು ದಿನಗಳವರೆಗೆ ಅದು ಸುರಕ್ಷಿತ, ಅದನ್ನು ಪ್ರಾತ್ಯಕ್ಷಿಕೆಗಳ ಮೂಲಕ ನಾವು ಅಲ್ಲಿ ಅವರಿಗೆ ಎಲ್ಲನೂ ಇಟ್ಟಿರ್ತೀವಿ. ಅದನ್ನು ನೋಡಿ ಅವರು ಮಾಹಿತಿಯನ್ನು ಪಡ್ಬೋದು. ಬರೀ ನೋಡೋದಷ್ಟೇ ಅಲ್ಲ, ಅಲ್ಲಿ ವಿಜ್ಞಾನಿಗಳು ಇರ್ತಾರೆ, ಅವ್ರು ಸಂಪರ್ಕ ಮಾಡಿ ಅದ್ರ ಬಗ್ಗೆ ವಿವರವಾದ ಒಂದು ಮಾಹಿತಿಯನ್ನು ರೈತರು ಪಡ್ಕೋಬೋದಾಗಿದೆ ಸರ್. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಅಕ್ಟೋಬರ್ 6ನೇ ತಾರೀಖು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿಯ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿಯವರ ಹೊಂಗೆಲಕ್ಷ್ಮಿ ಫಾರಂನಲ್ಲಿ. ನಾನು ಎಂಪಿ ಜಯರಾಮೇಗೌಡ. ನಾನು ಶ್ರೀಮತಿ. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಎಲ್ಲರೂ ಬನ್ನಿ. ಈ ಭೂಮಿ ಬಾನು ಜೀವಿಗಳ ಸಮಪಾಲು, ಹದವಾಗಿ ಮುದವಾಗಿ ಸಾಗೋಣ ಪದವಾಗಿ. ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಪೂಜಾರಿಪಾಳ್ಯದ ಯುವ ಕೃಷಿಕ ಆರ್ಎಸ್ ನವೀನ್. ಕೃಷಿ ಪ್ರವಾಸೋದ್ಯಮ ಹಾಗೂ ಕೃಷಿ ನವೋದ್ಯಮಗಳ ಕುರಿತು ವಿಶೇಷ ಮಾಹಿತಿ, ಸಾವಯವ ಉತ್ಪನ್ನ ಹಾಗೂ ಎರೆಗೊಬ್ಬರದ ಪ್ರದರ್ಶನ ಹಾಗೂ ಮಾರಾಟ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಭಾಗವಹಿಸಿ. ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿ ಗ್ರಾಮದ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆಲಕ್ಷ್ಮಿ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಈಗ ಮೌಲ್ಯವರ್ಧನೆ ಬಗ್ಗೆ ಹೇಳಿದ್ರಲ್ವಾ, ಈಗ ಮೌಲ್ಯವರ್ಧನೆ ಮಾಡೋದಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳೇನಿದ್ದಾವಲ್ಲ, ಇವು ಏನೇನು ಬೇಕಾಗ್ತವೆ, ಮತ್ತು ಇವುಗಳನ್ನು ಎಲ್ಲಿಂದ ಅವರು ಖರೀದಿ ಮಾಡಬೇಕಾಗತ್ತೆ, ಮತ್ತು ಈ ಯಂತ್ರಗಳನ್ನೆಲ್ಲ ಖರೀದಿ ಮಾಡೋದಕ್ಕೆ ಯಾವುದಾದ್ರೂ ಅಭಿವೃದ್ಧಿ ಇಲಾಖೆಗಳು ಅವರಿಗೆ ನೆರವನ್ನು ನೀಡ್ತವ, ಅಥವಾ ವಿಶೇಷವಾಗಿ ಈ ಒಂದು ಯಂತ್ರಗಳನ್ನು ಏನು ಸಾಲದ ಮೂಲಕ ಪಡ್ಕೋಬೇಕಾದ್ರೆ ಅವರಿಗೆ ಬ್ಯಾಂಕಿನ ಏನಾದರೂ ನೆರವು ಸಿಗುತ್ತೆ? ಖಂಡಿತ ಸರ್. ಮತ್ತೆ ನೀವೇನು ಮೌಲ್ಯವರ್ಧನೆ ಹೇಳ್ತಾ ಇದ್ದೀರಿ, ಇದು ಉದ್ಯಮಶೀಲತೆ. ಹೌದು ಸರ್. ಅಂದರೆ ಅವರು ಸ್ವಯಂ ಉದ್ಯೋಗಿಗಳಾಗಬೇಕು. ಖಂಡಿತ ಸರ್. ಅಂಥವ್ರಿಗೆ ಏನು ಪ್ರೋತ್ಸಾಹ ಇದೆ, ಏನು ಯೋಜನೆ ಇದೆ, ಆ ತರಹದ ಒಂದು ಪರಿಪೂರ್ಣ ಮಾಹಿತಿಯನ್ನು ತಾವು ಕೊಡ್ತೀರಾ ಅವ್ರಿಗೆ? ಎಸ್ ಸರ್, ಖಂಡಿತ ಸರ್. ಈಗ ಅವ್ರು ಯಾರಾದರೂ ನಾವು ಉದ್ಯಮಿಗಳಾಗಬೇಕು, ಅವ್ರು ರೈತರಾಗಬೇಕಂತೇನಿಲ್ಲ. ಯಾರಾದ್ರೂ ರೈತರಾಗಿರ್ಬೋದು ಅಥವಾ ರೈತರಲ್ದಲ್ಲೇನೂ ಇದ್ದವರು ಕೂಡ ಈ ಒಂದು ಕೃಷಿ ಅಥವಾ ಈ ಒಂದು ಮೌಲ್ಯವರ್ಧನೆ ಅಥವಾ ಒಂದು ಆಹಾರ ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶಗಳಿದೆ. ತಾಂತ್ರಿಕ ಮಾಹಿತಿ ಮತ್ತು ತರಬೇತಿ ನಾವು ಕೊಡೋದಾದರೆ ಅವರಿಗೆ ಈಗ ಯಂತ್ರಗಳ ಖರೀದಿ ಆಗಿರಬಹುದು ಅಥವಾ ಅದಕ್ಕೆ ಸಾಲ ಆಗಿರ್ಬೋದು. ಈಗ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ PMFME ಯೋಜನೆ ಇದೆ ಕೃಷಿ ಇಲಾಖೆಯಲ್ಲಿ. ಅಲ್ಲಿ ಒಬ್ಬರು DPR ಅಂತ ಇರ್ತಾರೆ ಸರ್, ಸಂಪನ್ಮೂಲ ವ್ಯಕ್ತಿ. ಅವರನ್ನು ಹೋಗಿ ಅಪ್ರೋಚ್ ಮಾಡಿದಾಗ ನಿಮಗೆ ಅವರು ಸಂಪೂರ್ಣ ಆ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ನ ತಯಾರು ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಇದಕ್ಕೆ
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸೇರಿ 50% ಸಬ್ಸಿಡಿ ಇದೆ ಸರ್. 10-15 ಲಕ್ಷದವರೆಗೆ ಅವರು ಸಹಾಯಧನ ಕೊಡ್ತಾರೆ. ಅದರಲ್ಲಿ 50%ವರೆಗೂ ಕೂಡ ಅವರಿಗೆ ಸಬ್ಸಿಡಿ ಲಭ್ಯ ಇದೆ. ಈ ಒಂದು ಅವಕಾಶವನ್ನು ಅವರು ಬಳಸ್ಕೋಬೋದು. ಮತ್ತು ಯಂತ್ರಗಳು ಎಲ್ಲಿ ಸಿಗುತ್ತೆ ಏನು ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ಒಂದು ಕೃಷಿ ಯಂತ್ರೋಪಕರಣಗಳ ಒಂದು ವಿಭಾಗ ಇದೆ. ಅಲ್ಲಿ ಅವರಿಗೆ ಆ ಒಂದು ಯಂತ್ರಗಳ ಬಗ್ಗೆ, ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಅದನ್ನ ಎಲ್ಲಿ ಖರೀದಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿ. ಯಾಕೆಂದರೆ ನಮ್ಮಲ್ಲಿ ಆಲ್ರೆಡಿ ಯಂತ್ರಗಳು ಇರೋದ್ರಿಂದ ಅವರು ಪ್ರತ್ಯಕ್ಷವಾಗಿ ಅಲ್ಲಿ ನೋಡಿ ಆಮೇಲೆ ಅವರು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಅದನ್ನ ಆಪ್ರೇಟ್ ಮಾಡಿ ನೋಡಿ ಸರಿ ನಾವು ಇದನ್ನು ಮಾಡ್ಬೋದು ಅಂತ ಮನವರಿಕೆ ಆಗುತ್ತೆ. ಸೊ ಅವರು ಆ ಒಂದು ಡೀಲರ್ಗಳಿಂದ ಅದನ್ನು ತಗೋಬೋದು. ಅದಲ್ಲದೇ ಕೃಷಿ ಇಲಾಖೆಯಲ್ಲೂ ಕೂಡ ಈ ನಾನೇನು ಹೇಳಿದೆ ಸಿರಿಧಾನ್ಯಗಳ ಸಂಸ್ಕರಣಾ ಯಂತ್ರ, ಒಕ್ಕಣೆ ಯಂತ್ರ, ಅದಕ್ಕೂ ಕೂಡ ಸಬ್ಸಿಡಿ ಮೂಲಕ ಅವರು ಆ ಒಂದು ಅವಕಾಶವನ್ನು ಕೂಡ ಬಳಸ್ಕೋಬಹುದಾಗಿದೆ. ಮತ್ತು PMFME ಮೂಲಕ ಯಾವುದೇ ಒಂದು ಆಹಾರ ಸಂಸ್ಕರಣಾ ಘಟಕವನ್ನು, ಸಿರಿಧಾನ್ಯಗಳಷ್ಟೇ ಅಲ್ಲದೆ ಬೇರೆ ಯಾವುದೇ ಎಣ್ಣೆ ತೆಗೆಯುವಂಥ ಘಟಕ ಇರ್ಬೋದು, ಒಟ್ಟಿನಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತಹ ಘಟಕವನ್ನು ಅವರು ಉದ್ಯಮವನ್ನು ಆಯ್ಕೆ ಮಾಡಿಕೊಂಡಾಗ ಅವ್ರಿಗೆ ಈ PMFME ಯೋಜನೆ ಒಂದು ತುಂಬ ಲಾಭದಾಯಕ ಯೋಜನೆ ಆಗಿದೆ. ಅದರ ಮೂಲಕ ಅವರು ಆ ಸಬ್ಸಿಡಿಯನ್ನು ಪಡ್ಕೊಂಡು ಅದನ್ನು ಘಟಕವನ್ನು ಸ್ಥಾಪನೆ ಮಾಡ್ಬೋದಾಗಿದೆ ಸರ್. ಅಂದರೆ ಈಗ ಉತ್ಪನ್ನಗಳನ್ನು ಒಂದು ಕಡೆ ಬೆಳೆಯೋದಾಯಿತು, ಬೆಳೆದದ್ದನ್ನು ಒಂದು ಹಂತದ ಮೌಲ್ಯವರ್ಧನೆ ಮಾಡಿ ನಂತರ ಅದರಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸೋದು, ಅದನ್ನು ಪ್ಯಾಕ್ ಮಾಡೋದು ಅಲ್ವೇ? ಈಗ ತಾವೇ ಹೇಳಿದ ಹಾಗೆ ಅದಕ್ಕೆ FSSI ಲೈಸೆನ್ಸ್ ಬೇಕಾಗುತ್ತೆ. ಅದ್ರ ಬಗ್ಗೆ ಮಾಹಿತಿ ತಾವು ಕೊಡ್ತೀರಿ. ಬ್ಯಾಂಕಿನ ಯೋಜನೆಗಳ ಬಗ್ಗೆನೂ ಕೂಡ ತಾವು ಮಾಹಿತಿಯನ್ನು ಕೊಡ್ತೀರಿ ಅಲ್ವೇ? ಈಗ ಅದು ಆಹಾರ ಪದಾರ್ಥ, ಆಹಾರದ ಗುಣಮಟ್ಟ, ಅದು ಕೆಡದಲೇ ಇರೋ ತರಹದ ಪ್ಯಾಕಿಂಗ್ ಮಾಡೋದು, ಇದ್ರ ಬಗ್ಗೆನೂ ಕೂಡ ಅವ್ರಿಗೆ ಖಂಡಿತ ಸರ್ ತರಬೇತಿಯಲ್ಲೇ ಮಾಹಿತಿ ಸಿಗುತ್ತಾ? ತರಬೇತಿಯಲ್ಲೇ ಮಾಹಿತಿ ಸಿಗುತ್ತೆ ಸರ್. ಮತ್ತು ಅವರು ಏನಾದರೂ ಆಹಾರ ತಯಾರವನ್ನು ಮಾಡಿದಾಗ ಅದರ ಗುಣಮಟ್ಟ ಪರಿಶೀಲನೆ ಮಾಡಿ ಅದರಲ್ಲಿರುವಂಥ ಪೋಷಣಾ ಮಟ್ಟ, ಯಾಕೆಂದರೆ ಈಗ ನಾವು ಲೇಬಲ್ ಮೇಲೆ ಅದನ್ನು ಪ್ರಿಂಟ್ ಮಾಡಬೇಕಾಗತ್ತೆ. ಈ ಒಂದು ಪದಾರ್ಥವನ್ನು ನಾವು 100 ಗ್ರಾಮ್ ಅಷ್ಟು ಸೇವನೆ ಮಾಡಿದಾಗ ನಮಗೆ ಎಷ್ಟು ಸಸಾರಜನಕ ಸಿಗುತ್ತೆ, ಎಷ್ಟು ಜೀವಸತ್ವಗಳು ಸಿಗುತ್ತೆ ಅನ್ನೋದನ್ನು ಲೇಬಲ್ ಮೇಲೆ ಅವರು ಪ್ರಿಂಟ್ ಮಾಡಬೇಕಾಗತ್ತೆ. ಸೊ ಅವರು ತಯಾರಿಸಿದಂಥ ಉತ್ಪನ್ನವನ್ನು ಅದರಲ್ಲಿರುವಂಥ ಪೋಷಣಾ ಗುಣಮಟ್ಟವನ್ನು ಕೂಡ ಅವರು ವಿಶ್ಲೇಷಣೆ ಮಾಡಿ ಕೊಡುವಂಥ ಅವಕಾಶಗಳು ನಮ್ಮ ಒಂದು ಕೇಂದ್ರದಲ್ಲಿ ಇದೆ ಸರ್. ಈಗ ಯಾರಾದರೂ ಒಂದು ಉತ್ಪನ್ನ ಮಾಡ್ತಾ ಇದ್ದೀವಿ ನಾವು ಅಂತ ಬಂದು ಅದನ್ನು ನಮ್ಮಲ್ಲಿ ಟೆಸ್ಟಿಗೆ ಕೊಟ್ಟು ಇದರಲ್ಲಿರುವಂಥ ಪೋಷಣಾ ಮಟ್ಟವನ್ನು ವಿಶ್ಲೇಷಿಸಿ ಕೊಡಿ ಅಂತ ಹೇಳಿದಾಗ ಒಂದು ನಾಮಿನಲ್ ಚಾರ್ಜಸ್ ಮಾಡಿಬಿಟ್ಟು ನಾವು ಅವರಿಗೆ ಆ ಒಂದು ಪೋಷಣಾ ಮಟ್ಟದ ವಿಶ್ಲೇಷಣೆಯನ್ನು ಮಾಡಿ ಕೊಡ್ತೀವಿ. ಅದನ್ನು ಅವರು ಪ್ರಿಂಟ್ ಮಾಡ್ಕೋಬೋದು ಸರ್. ಇದ್ರ ಮೇಲೆ ಸಾಮಾನ್ಯವಾದ ಉತ್ಪನ್ನಗಳನ್ನು ಹೊರತುಪಡಿಸಿದ್ರೆ ವಿಶೇಷವಾದ ಉತ್ಪನ್ನಗಳನ್ನು ಏನೆಲ್ಲ ಮಾಡಬಹುದು ಅಂತೀರಿ ಮೇಡಮ್, ಸಿರಿಧಾನ್ಯಗಳಿಂದ ವಿಶೇಷವಾಗಿ? ಓಕೆ ಸರ್. ಸಿರಿಧಾನ್ಯಗಳಿಂದ ನಾನು ಹೇಳಿದೆ ಈಗ ಒಂದು ತಿನ್ನೋದಕ್ಕೆ ಸಿದ್ಧವಿರುವಂಥ ಆಹಾರ ಪದಾರ್ಥಗಳಲ್ಲಿ ಇವೆಲ್ಲ ಬರ್ತವೆ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಅಂದರೆ ಪ್ಯಾಕೆಟ್ ಓಪನ್ ಮಾಡಿ ಡೈರೆಕ್ಟ್ ತಿನ್ನೋ ಅಂಥದ್ದು. ಅದನ್ನೇ ಕೇಳ್ತಾ ಇದ್ದೀನಿ, ಅದರಲ್ಲಿ ಇನ್ನೇನಾದ್ರು ವಿಶೇಷತೆ? ನಾವೇನೆಲ್ಲ ತಿಂಡಿಗಳು ಐಟಮ್ ಇರ್ತದೆ ಅಂದರೆ ಸಾಂಪ್ರದಾಯಿಕ ತಿಂಡಿಗಳು, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಆಗಿರ್ಬೋದು. ಆಮೇಲೆ ಸಿಹಿ ಪದಾರ್ಥಗಳು, ಉಂಡೆಗಳು, ಬರ್ಫಿಗಳು, ಅವನ್ನೆಲ್ಲನೂ ಕೂಡ ಮಾಡ್ಬೋದು ಸರ್. ಆಮೇಲೆ ಈಗ ನಾನು ಇನ್ನೊಂದು ಹೇಳಿದೆ, ಅಡುಗೆಗೆ ಸಿದ್ಧವಿರುವಂಥವು, ರೆಡಿ ಟು ಕುಕ್ ಅಂತ ಹೇಳಿದೆ. ಅದರಲ್ಲಿ ಎಲ್ಲ ಮಿಶ್ರಣಗಳು ಅಂದರೆ ಬ್ರೇಕ್ಫಾಸ್ಟ್ ಮಿಶ್ರಣಗಳಂದರೆ ಬೆಳಗಿನ ತಿಂಡಿಗೆ ಸಿದ್ಧವಿರುವಂಥ ಮಿಶ್ರಣಗಳು, ಬಿಸಿಬೇಳೆ ಬಾತು, ವಾಂಗಿಬಾತ್ ಮಿಕ್ಸು, ರವೆ ಇಡ್ಲಿ ಮಿಶ್ರಣ, ದೋಸೆ ಮಿಶ್ರಣ, ಚಪಾತಿ ಮಿಶ್ರಣ, ಇವೆಲ್ಲವೂ ಕೂಡ ಲಭ್ಯ ಇದೆ ತಾಂತ್ರಿಕತೆ. ಅದನ್ನು ಕೂಡ ಅವರು ಬಳಸ್ಕೋಬೋದು ಸರ್. ಆಮೇಲೆ ಅದಲ್ಲದೆ ಮಾಲ್ಟ್ಗಳು, ಅಂದರೆ ಈ ಕಾಫಿ, ಟೀ ಬದಲಾಗಿ ನಾವು ಬೆಳಗ್ಗೆ ಅದು ಆರೋಗ್ಯಕರನೂ ಹೌದು ಮತ್ತು ತಯಾರು ಮಾಡೋದಕ್ಕೂ ಕೂಡ ಸುಲಭ. ಜಸ್ಟ್ ಒಂದು ಸ್ವಲ್ಪ ಬಿಸಿನೀರಿಗೆ ಇದನ್ನು ಹಾಕ್ಬಿಟ್ಟು 1 ನಿಮಿಷ ಕಾಯಿಸಿದ್ರೆ ನಿಮಗೆ ಒಂದು ಆರೋಗ್ಯಕರವಾದಂಥ ಪೇಯ ಸಿದ್ಧವಾಗುತ್ತೆ ಮಾಲ್ಟ್. ಸೊ ಅದನ್ನು ಕುಡಿದಾಗ ನಿಮಗೆ ಆರೋಗ್ಯನೂ ಇದಾಗುತ್ತೆ ಮತ್ತು ಮನಸ್ಸಿಗೂ ಕೂಡ ಆಹ್ಲಾದ, ಕಾಫಿ ಟೀಗಿಂತ ಹೆಚ್ಚು ನಿಮಗೆ ಅದು ಮನಸ್ಸಿಗೆ ಆಹ್ಲಾದತೆನ ನೀಡೋದಕ್ಕೆ ಅವಕಾಶಗಳಿರುತ್ತೆ. ಸೊ ಆ ಒಂದು ಕಾಫಿ ಟೀ ಬದಲಾಗಿ ನಾವು ಇದನ್ನು ಕೂಡ ನಾವು ಅಭ್ಯಾಸ ಮಾಡ್ಕೋಬಹುದು. ಕೆಲವೊಂದಷ್ಟು ತಾಂತ್ರಿಕತೆಗಳನ್ನು ಉಚಿತವಾಗಿ ಕೊಡ್ತೀವಿ, ಕೆಲವೊಂದಷ್ಟು ತಾಂತ್ರಿಕತೆಗಳು ಅವರು ಹಣ ಕೊಟ್ಟು ಪಡ್ಕೋಬೇಕಾಗತ್ತೆ ಅಂತ ಹೇಳಿದ್ರಿ. ಖಂಡಿತ. ಈಗ ಹಣ ಕೊಟ್ಟು ಪಡೆಯೋ ತಾಂತ್ರಿಕತೆಗಳ್ಯಾವುದು, ಉಚಿತವಾಗಿ ಸಿಗೋ ತಾಂತ್ರಿಕತೆಗಳ್ಯಾವುದು ಹೇಳ್ಬೋದಾ? ಖಂಡಿತ ಸರ್. ಈಗ ನಾನೇನು ಹೇಳಿದೆ, ಮಾಲ್ಟ್ ಆಗಿರ್ಬೋದು ಮತ್ತು ಸಾಂಪ್ರದಾಯಿಕ ತಿಂಡಿಗಳು ಏನು ಹೇಳಿದೆ ಅದು, ಆಮೇಲೆ ಈ ರವೆ ದೋಸೆ ಮಿಶ್ರಣ, ರವೆ ಇಡ್ಲಿ ಮಿಶ್ರಣ, ಇವುಗಳೆಲ್ಲವೂ ಉಚಿತವಾದ ತರಬೇತಿ. ಅಂದರೆ ಅವ್ರ ತರಬೇತಿಗೆ ಬಂದರೆ ಅವ್ರ ಹತ್ರನೇ ಮಾಡಿಸಿ ಅವರಿಗೆ ರುಚಿ ತೋರಿಸಿ ಅವರಿಗೆ ಅಂದರೆ ಅವ್ರಿಗೆ ಮನವರಿಕೆ ಆಗಬೇಕು, ಓಕೆ ನಾವು ಮಾಡ್ಬೋದು, ಇದನ್ನು ಮಾಡಿದರೆ ಇದ್ರ ರುಚಿ ಈ ಥರ ಇರುತ್ತೆ, ಇದು ಜನರಿಂದ ಸ್ವೀಕಾರ ಆಗೋದಕ್ಕೆ ತಕ್ಕನಾಗಿದೆ ಅನ್ನೋದು ಮನವರಿಕೆ ಆಗಿದೆ. ಇನ್ನು ನಾವೇನು ಪೇ ಮಾಡಿ ತೊಗೊಬೇಕಾದ ತಾಂತ್ರಿಕತೆಗಳು ತುಂಬ ಕಡಿಮೆ ಇದಾವೆ ಸರ್, ಎಲ್ಲನೂ ಉಚಿತವಾಗಿ ಇರೋದು. ನಾನೇನು ಹೇಳಿದೆ, ಈ ನವಣೆ ಬಿಸಿಬೇಳೆ ಬಾತ್ ಮಿಕ್ಸು, ವಾಂಗಿಬಾತ್ ಮಿಕ್ಸು, ಈ ಥರ ಒಂದು 5 ತಾಂತ್ರಿಕತೆಗಳು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅವರು ಖರೀದಿ ಮಾಡಿ ತರಬೇತಿ ತೊಗೊಳ್ಳೋ ಅಂಥವು ಕೇವಲ 5 ತಾಂತ್ರಿಕತೆಗಳು ಇರೋದು ಈ ಇದರಲ್ಲಿ. ಇನ್ನೆಲ್ಲ ಉಚಿತವಾದ ತಾಂತ್ರಿಕತೆಗಳು. ಬಿಸಿಬೇಳೆ ಬಾತ್ ಮಿಶ್ರಣ, ವಾಂಗಿಬಾತ್ ಮಿಶ್ರಣ ಒಂದು, ಆಮೇಲೆ ಒಂದು ಪೌಷ್ಟಿಕ ಸಿರಿಧಾನ್ಯ ಮಿಶ್ರಣ ಅಂತ ಇದೆ. ಅಂದರೆ ಆ ಒಂದು ಮಿಶ್ರಣದಿಂದ
ನೀವು ರೊಟ್ಟಿ ಮಾಡ್ಬೋದು, ಚಪಾತಿ ಮಾಡ್ಬೋದು, ದೋಸೆ ಮಾಡ್ಬೋದು, ಈ ಥರ ಎಲ್ಲ ಮಾಡೋದೊಂದು. ಆಮೇಲೆ ಒಂದು ಇದು ಸಿಹಿ ಪಾಯಸ ಮಿಕ್ಸ್ ಅಂತ ಇದೆ ಸರ್, ಅದು ಒಂದು. ಮತ್ತು ಇನ್ನೊಂದು ಸಾಮೆದು ರವೆ ಇಡ್ಲಿ ಮಿಶ್ರಣ ಅಂತ ಇದೆ. ಸೊ ಈ 5 ತಾಂತ್ರಿಕತೆಗಳನ್ನು ಅವರು ತುಂಬ ಕಡಿಮೆ ಪ್ರಮಾಣದಲ್ಲಿ ಅವರು ಪೇ ಮಾಡಿಬಿಟ್ಟು ತಗೋಬಹುದು. ಅಂದರೆ ಅದು ಸಂಪೂರ್ಣ ಮಾಹಿತಿ ಅಂದರೆ ನಾವು ಆ ಒಂದು ತಾಂತ್ರಿಕತೆಯನ್ನು ಅವರು ಯಾವ ರೀತಿ ಮಾಡಬೇಕು ಮಾಡಬಹುದು, ಮತ್ತು ಅದಕ್ಕೆ ಏನು FSSI ಇದು ಅವರೇ ಬಂದು ಅವರು ಇಬ್ಬರಿಗೆ ಅವಕಾಶ ಇರುತ್ತೆ. ಯಾರು ಖರೀದಿ ಮಾಡಿರ್ತಾರಲ್ಲ ಅದು ಒಂದು ತಾಂತ್ರಿಕತೆಯನ್ನು ಇಬ್ಬರು ಬಂದು ತರಬೇತಿನ ತಗೋಬಹುದು ಸರ್. ಅವರು ತರಬೇತಿನ ತಗೊಂಡು ತಾಂತ್ರಿಕತೆಯನ್ನು ಇದು ಮಾಡಿಕೊಂಡು ಆಮೇಲೆ ಆವಾಗ ಅವರು ನಮ್ಮ ಒಂದು ಯೂನಿವರ್ಸಿಟಿ ಒಂದು ಲಾಂಛನವನ್ನು ಅವರ ಪ್ಯಾಕೆಟ್ ಮೇಲೆ ಮುದ್ರಣ ಮಾಡ್ಕೊಳೋದಕ್ಕೆ ಅವಕಾಶ ಇದೆ. ನಿಮ್ಮಿಂದ ಪಡೆದಂತಹ ತಾಂತ್ರಿಕತೆಗಳನ್ನು ಬಳಸಿ ಈ ಉತ್ಪನ್ನವನ್ನು ತಯಾರಿಸಲಾಗಿದೆ. ಅದೇ ಈ ಒಂದು ಏನು ಮಾಡ್ತಾರಲ್ಲ ಸರ್, ಈ ಉಚಿತವಾಗಿ ತರಬೇತಿಗಳನ್ನ ತಗೊಂಡಿರ್ತಾರಲ್ಲ ಅವರಿಗೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ, ಖಂಡಿತ ಇಲ್ಲ. ಆದರೆ ಅವರು ನಮ್ಮ ಲಾಂಛನವನ್ನು ಬಳಸ್ಕೊಳೋದಕ್ಕಾಗೋದಿಲ್ಲ ಸರ್ ಅವಾಗ. ಅದೊಂದೇ ಇದಕ್ಕೂ ಅದಕ್ಕಿರುವಂತಹ ವ್ಯತ್ಯಾಸ. ಚಂದ್ರಕಲಾ ಹಣಿಗೆಯವರೇ, ಸಾಕಷ್ಟು ತರಬೇತಿಗಳನ್ನು ತಾವು ಈವರೆಗೆ ಕೊಟ್ಟಿರ್ಬೋದೇನೋ ಅಲ್ವೇ? ಖಂಡಿತವಾಗಿ ನಿಮ್ಮಿಂದ ತಾಂತ್ರಿಕತೆಗಳನ್ನು ಕೂಡ ಬಹಳಷ್ಟು ಜನ ಪಡ್ಕೊಂಡಿರ್ಬೋದೇನೋ. ಈ ಸಕ್ಸಸ್ ಸ್ಟೋರೀಸ್ಗಳೇನಾದ್ರು ಇದ್ರೆ ಒಂದಷ್ಟು ಹೇಳ್ಬೋದೇ, ಅಥವಾ ಯಾವ ರೀತಿ ಈ ತಾಂತ್ರಿಕತೆಗಳನ್ನು ಪಡ್ಕೊಂಡು ಜನ ಮುಂದೆ ಬಂದಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಒಂದಷ್ಟು ಮಾಹಿತಿ? ಖಂಡಿತ ಸರ್. ಈಗ ಮಂಡ್ಯದಲ್ಲೇ ನಾವು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮಂಡ್ಯ ಸುತ್ತಮುತ್ತನೇ ಒಂದು 4 ಜನ ಮಹಿಳೆಯರಿದ್ದಾರೆ ಸರ್. ಸಾಕಮ್ಮ ಅಂತ ಇದ್ದಾರೆ, ಹೊಳಲ್ನವರು, ಚಂದಗಲ್ನವ್ರು ಮಂಜುಳಾ ಅಂತ ಇದ್ದಾರೆ, ಆಮೇಲೆ ಇನ್ನೊಬ್ಬರು ರಾಣಿ ಅಂತ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರ VC-FARM ಮಂಡ್ಯ ಕೂಡ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲೇ ಇದೆ. ಈ 2 ಸಂಸ್ಥೆಗಳಿಂದ ತರಬೇತಿ ಪಡೆದು ಇವತ್ತಿನ ದಿನ ಅವರು ಸುಮಾರು ಒಂದು 10 ರಿಂದ 15 ಸಿರಿಧಾನ್ಯ ಪದಾರ್ಥಗಳನ್ನು ತಯಾರು ಮಾಡಿ, ಆಮೇಲೆ ಪ್ರತಿ ವಾರ ಅಲ್ಲಿ ರೈತ ಸಂತೆ ಆಗುತ್ತೆ, ಎಲ್ಲಿ ಮಂಡ್ಯದಲ್ಲಿ ಭಾನುವಾರ. ಅಲ್ಲಿ ಅವರ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ. ಅದಲ್ದಲೇ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಆದ್ರೂ ಒಂದು ಕೃಷಿ ಮೇಳ ಆಗಿರ್ಬೋದು, ಯಾವುದೇ ವಸ್ತು ಪ್ರದರ್ಶನ ಆಗಿರ್ಬೋದು, ಈ ದಸರಾ ವಸ್ತು ಪ್ರದರ್ಶನದಲ್ಲಿ ಕೂಡ ಅವ್ರ ಮಳಿಗೆಗಳಿರುತ್ತೆ, ಖಂಡಿತ ರೈತರು ವಿಸಿಟ್ ಮಾಡ್ಬೋದು. ನಮ್ಮ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಿನಲ್ಲಿ ರೈತ ಸಂತೆ ಅಂತ ಎವ್ರಿ ಶನಿವಾರ ಮಾಡ್ತಾರೆ ಸರ್, 4th Saturday. ಅಲ್ಲೂ ಕೂಡ ಮಂಡ್ಯದಿಂದ ಅವ್ರು ಹೋಗಿ ತಮ್ಮ ವಸ್ತುಗಳನ್ನು, ಆಹಾರ ಉತ್ಪನ್ನಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಒಂದು ಒಳ್ಳೆ ಲಾಭ ಗಳಿಸ್ತಾ ಇದ್ದಾರೆ ಸರ್. ಹಣಿಗೆ ಅವರೇ, ಎಲ್ಲ ಒಂದು ಕಡೆ ರೈತ ಧಾನ್ಯನೂ ಬೆಳಿಬೇಕು, ತಾಂತ್ರಿಕತೆಗಳನ್ನು ಅಳವಡಿಸ್ಕೋಬೇಕು, ಅವನೇ ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಮೌಲ್ಯವರ್ಧನೆ ಮಾಡಬೇಕು, ಅದನ್ನು ಪ್ಯಾಕ್ ಮಾಡಬೇಕು, ಆಮೇಲೆ ತಗೊಂಡೋಗಿ ಅವನೇ ಮಾರಬೇಕು. ಅಂದರೆ ಒಬ್ಬ ರೈತ ಈ ಎಲ್ಲ ಕರ್ತವ್ಯಗಳನ್ನು ಮಾಡ್ಬೋದು ಅಂತ ಅನ್ಸುತ್ತಾ, ಅಥವಾ ನೀವು ತಿಳ್ಕೊಂಡ ಹಾಗೆ ರೈತರ ಪರವಾಗಿ ಹೇಳಿ ಮೇಡಮ್? ಈಗ ನಾವು ಖಂಡಿತ ಯಾರಾದ್ರೂ ರೈತರಿಗೆ ಹೇಳಿದ್ರೆ ಖಂಡಿತ ಅವ್ರು ಒಪ್ಪೋದಿಲ್ಲ. ಬೆಳೆ ಬೆಳೆಯೋದೇ ಕಷ್ಟ, ಇಷ್ಟೆಲ್ಲ ನಾವು ಒಬ್ಬರಿಗೆ ಖಂಡಿತವಾಗಿ ಇದು ಕಷ್ಟ ಆಗುತ್ತೆ. ಅದನ್ನು ನಾವು ಸಾಂಘಿಕವಾಗಿ ಹೋದಾಗ ಏನಾಗುತ್ತೆ, ಅದು ಒಂದು ಹೊರೆ ಎಲ್ಲರಿಗೂ ವಿತರಣೆ ಆಗುತ್ತೆ. ಈಗ ಏನು ಆ ರೈತ ಉತ್ಪಾದಕ ಸಂಸ್ಥೆಗಳಿದೆ, ಸ್ತ್ರೀ ಶಕ್ತಿ ಸಂಘಗಳಿದೆ, ರೈತ ಕಂಪನಿಗಳಿದ್ದಾವೆ. ಇಲ್ಲಿ ಹೋದಾಗ ಏನಾಗುತ್ತೆ, ಎಲ್ಲ ರೈತರು ಬೆಳೆಯನ್ನು ಬೆಳೆದು ಒಂದು ಕಡೆ ಸಂಗ್ರಹಣೆ ಮಾಡಿ ಅದನ್ನು ಎಲ್ಲ ರೈತರಿಗೂ ಒಂದು ಯೂನಿಟ್ ಹಾಕೊಳ್ಳಿ, ಸಂಸ್ಕರಣಾ ಕೇಂದ್ರ ಹಾಕೊಳ್ಳಿ ಅಂತಂದರೆ ಖರ್ಚು ಜಾಸ್ತಿ ಆಗುತ್ತೆ, ಮತ್ತು ಅವ್ರಿಗೆ ಮಾಡೋಕ್ಕಾಗಲ್ಲ ಸರ್. ಎಲ್ಲನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಅವ್ರು ಬೆಳೆದಂಥ ಬೆಳೆಗಳಲ್ಲಿ ಅಟ್ಲೀಸ್ಟ್ 25% ಭಾಗದಷ್ಟು ಅಥವಾ ಅರ್ಧ ಭಾಗದಷ್ಟು ಅವ್ರು ಸಂಸ್ಕರಣೆ ಮಾಡಿ ಮಿಕ್ಕಿದ್ದನ್ನು ಹಾಗೆ ಮಾರಾಟ ಮಾಡಿದಾಗೂ ಕೂಡ ಹೆಚ್ಚು ಲಾಭದಾಯಕ ಆಗುತ್ತೆ. ಅದೇ ಈ ಸಾಂಘಿಕ ಸಂಸ್ಥೆಗಳಲ್ಲಿ ನಾವು ಅದನ್ನು ಸದಸ್ಯತ್ವವನ್ನು ಪಡೆದು ಎಲ್ಲರೂ ಒಟ್ಟಾಗಿ ಮಾಡಿದಾಗ ಏನಾಗುತ್ತೆ, ಜವಾಬ್ದಾರಿಗಳು ಹಂಚಿಕೆ ಆಗುತ್ತೆ. ಒಬ್ಬರು ಮಾರುಕಟ್ಟೆ ನೋಡ್ಕೋಬೋದು, ಒಬ್ಬರು ಯಂತ್ರೋಪಕರಣಗಳ ದುರಸ್ತಿ ಅಂಥವನ್ನು ನೋಡ್ಕೋಬೋದು, ಒಬ್ಬರು ಅಲ್ಲಿ ಉತ್ಪಾದನೆಯನ್ನು ನೋಡ್ಕೋಬೋದು, ಒಬ್ಬರು ಪ್ಯಾಕೇಜಿಂಗ್ ಲೇಬಲಿಂಗ್ ನೋಡ್ಕೋಬೋದು, ಇನ್ನೊಂದು 4-5 ಜನ ಅದನ್ನು ಮಾರುಕಟ್ಟೆಯನ್ನು ನೋಡ್ಕೋಬೋದು. ಸೊ ಈ ಥರ ನಾವು ಸಂಘಗಳ ಮುಖಾಂತರ ಹೋದಾಗ ಹೆಚ್ಚು ಲಾಭ ಆಗುತ್ತೆ, ಮತ್ತು ಕೆಲಸದ ಹೊರೆ, ಶ್ರಮ ಕಡಿಮೆ ಆಗುತ್ತೆ ಸರ್. ಆದ್ದರಿಂದ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಈ ರೈತ, ಈಗ ಸುಮಾರು ಉದಾಹರಣೆಗಳಿದೆ ಸರ್, ರೈತ ಉತ್ಪಾದಕ ಕಂಪನಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾವೆ. ಮೈಸೂರಲ್ಲಾಗಿರ್ಬೋದು, ಮಂಡ್ಯದಲ್ಲಾಗಿರ್ಬೋದು. ಸೊ ನಾವು ಆ ಥರ ಒಂದು ಮೆಂಬರ್ ಆಗಿಬಿಟ್ಟು ನಮ್ಮ ಬೆಳೆದಂಥ ಬೆಳೆಗಳನ್ನು ಆ ಸಂಘಗಳ ಮೂಲಕ ಸಂಸ್ಕರಣೆ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೂ ಕೂಡ ಹೆಚ್ಚಿನ ಲಾಭ ಆಗುತ್ತೆ, ಶ್ರಮ ಕಡಿಮೆ ಆಗುತ್ತೆ ಸರ್. ಈಗೇನೋ ಒಂದಷ್ಟು ಯಂತ್ರಗಳೆಲ್ಲ ಹೇಳಿದ್ರಲ್ಲ, ಅದನ್ನೆಲ್ಲ ನಿಮ್ಮ VC-FARM ಅಲ್ಲಿ ನೋಡ್ಬೋದಾ, ಸಿಗ್ತದಾ? ನೀವು ಕೊಡೋ ತರಬೇತಿ ಏನಿದೆ ಆ ತರಬೇತಿ ಸಂದರ್ಭದಲ್ಲಿ ಅವರ ಯಂತ್ರನೂ ಬಳಕೆ ಮಾಡಿರ್ತಾರೆ. ಹೌದು ಸರ್, ಕಣ್ಣಾರೆ ಕಾಣೋದಕ್ಕೂ ಅವಕಾಶ ಇದೆಯಾ? ಖಂಡಿತ ಸರ್. ನಾನು ಹೇಳಿದ್ನಲ್ಲ, ಅದು ಸಂಶೋಧನಾ ಕೇಂದ್ರ ಇದೆ, ಯಂತ್ರೋಪಕರಣ ಸಂಶೋಧನಾ ಕೇಂದ್ರದಲ್ಲಿ ಈ ಸಂಸ್ಕರಣಾ ಘಟಕ ಇದೆ. ಅವರಲ್ಲಿ ಪ್ರತ್ಯಕ್ಷವಾಗಿ ಆ ಯಂತ್ರಗಳನ್ನು ನೋಡಬಹುದು. ಅದು ಸಂಸ್ಕರಣೆಗೆ. ಇನ್ನು ಮೌಲ್ಯವರ್ಧನೆಗೆ ಬೇಕಾಗಿರುವಂಥ ಏನಂತ ದೊಡ್ಡ ಯಂತ್ರಗಳೇನು ಬೇಕಾಗಿಲ್ಲ ಸರ್. ಅವ್ರಿಗೆ ಮನೆ ಮಟ್ಟದಲ್ಲಿ ಇರುವಂಥ ಸ್ಟವ್ ಆಗಿರ್ಬೋದು, ಪಾತ್ರೆ, ಬಾಣಲಿ, ಸ್ವಲ್ಪ ದೊಡ್ಡ ಸೈಜ್ ನಾವು ಬೇಕಾಗುತ್ತೆ ಅಷ್ಟೇ. ಆಮೇಲೆ
ಇನ್ನು ನಾವು PMFMA ಹೋದಾಗ ನೀವು ಅಂದರೆ ಹುರಿಯೋ ಯಂತ್ರಗಳಾಗಿರ್ಬೋದು, ಮಿಲ್ ಮಾಡೋ ಯಂತ್ರಗಳಾಗಿರ್ಬೋದು, ಅವನ್ನು ಕೂಡ ಅವರು ಆ PMFMA ಮುಖಾಂತರ ತಗೋಬಹುದು. ಆ ಯಂತ್ರಗಳನ್ನು ಕೂಡ ಅವರು ಅಲ್ಲಿ ನೋಡ್ಬೋದು ಸರ್. ಪ್ಯಾಕಿಂಗ್ ಯಂತ್ರಗಳು, ಸೀಲಿಂಗ್ ಯಂತ್ರಗಳು, ಲೇಬ್ಲಿಂಗ್ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಅವರು ನೋಡ್ಬೋದು ಸರ್. ನೋಡ್ಬೋದು, ಮಾಹಿತಿನೂ ಪಡ್ಕೋಬಹುದು ಸರ್. ಎಲ್ಲೋ ಒಂದು ಕಡೆ ಈ ಮೌಲ್ಯವರ್ಧನೆ ಅಂತ ಬಂದಾಗ ಸ್ತ್ರೀಯರ ಹೆಸರುಗಳೇ ಹೆಚ್ಚು ಬರ್ತವೆ. ಅಂದರೆ ಪುರುಷರು ಇದರಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದಾರೆ ಅಂತ ನಿಮ್ಗನ್ಸಲ್ವಾ? ಖಂಡಿತ ಸರ್. ಯಾವುದೇ ಒಂದು ವಿದ್ಯೆ ಆಗಲಿ ಅದು ಯಾವುದೇ ಒಂದು ಇದಕ್ಕೆ ಸೀಮಿತ ಅಲ್ಲ ಸರ್. ಅದು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅದಕ್ಕೆ ನಮ್ಮ ಇತಿಹಾಸನೇ ಉದಾಹರಣೆ ಇದೆ. ಸೊ ಹಂಗಾಗಿ ಇವತ್ತಿನ ದಿನ ಎಲ್ಲರೂ ಬೇಕು ಸರ್. ಈಗ ಮಾರಾಟ ಮಾಡೋದಕ್ಕೆ ಆಗಿರ್ಬೋದು, ತಯಾರಿ ಮಾಡೋದಕ್ಕೆ, ಇದಕ್ಕೆ. ಸೊ ಇಬ್ಬರು ಜೊತೆಯಾಗಿ ಕೈ ಸೇರಿಸಿ ಮಾಡಿದಾಗ ಖಂಡಿತ ಅದೊಂದು ಯಶಸ್ಸು ಸಿಗುತ್ತೆ. ಅದಕ್ಕೆ ಯಾರು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. ಸ್ತ್ರೀಯರಷ್ಟೇ ಮಾಡ್ತಾ ಇಲ್ಲ ಸರ್ ಮೌಲ್ಯವರ್ಧನೆ, ಪುರುಷರು ಮಾಡ್ತಾ ಇದ್ದಾರೆ. ನೀವು ಹೇಳಿದ 3 ಹೆಸರು ಹೆಣ್ಮಕ್ಳದ್ದೇ ಅಲ್ಲ, ಅವರು ಮಾಡೋದಕ್ಕಿರ್ಬೋದು. ಯಾಕೆಂದ್ರೆ ಅವ್ರು ಬಂದು ನಮ್ಮಲ್ಲಿ ತರಬೇತಿ ತೊಗೊಂಡು ಹೋಗಿ ಮಾಡ್ತಾ ಇದ್ದಾರೆ ಸರ್. ಆದರೆ ಅವ್ರಿಗೆ ಸಪೋರ್ಟಿಗೆ ಅವರ ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಈಗ ಸಾಕಮ್ಮ ಅಂತ ಹೇಳಿದ್ನಲ್ಲ, ಅವ್ರ ಮಗ ಮಾರ್ಕೆಟಿಂಗಿಗೆ ಸಹಾಯ ಮಾಡ್ತಾನೆ. ಸೊ ಆ ಥರ ಈಗ ನಾವು ಒಂದು ಕುಟುಂಬದಲ್ಲಿ ಮಾಡಿದಾಗ ಒಬ್ಬರೇ ಮಾಡೋದಕ್ಕಿಂತ ಎಲ್ಲ ಕುಟುಂಬದವರು ಭಾಗಿಯಾಗಿ ಅದನ್ನು ಸಹಕಾರದಿಂದ ಮಾಡಿದಾಗ ನಾವು ಇನ್ನೂ ಹೆಚ್ಚು ಎತ್ತರಕ್ಕೆ ಕೊಂಡು ಹೋಗ್ಬೋದು. ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಮಾಡ್ಬೋದು, ಆದರೆ ಕಷ್ಟ. ಸೊ ಅದರಲ್ಲಿ ಪರಿವಾರದ ಒಂದು ಸಹಕಾರ, ಗಂಡ ಮಕ್ಕಳ ಸಹಕಾರ ಸಿಕ್ಕಾಗ ಇನ್ನೂ ಹೆಚ್ಚಿನ ಎತ್ತರಕ್ಕೆ ತಗೊಂಡು ಹೋಗ್ಬೋದು. ಅದೇ ಎಲ್ಲೋ ಒಂದು ಕಡೆ ನೋಡಿ, ರೈತ ಬೆಳಿತಾನೆ, ಮನೆಯಲ್ಲಿರೋ ಹೆಣ್ಮಗಳು ಅದನ್ನು ಮೌಲ್ಯವರ್ಧನೆ ಮಾಡ್ತಾಳೆ, ಮಕ್ಕಳು ಅದನ್ನು ಮಾರು ಬರ್ತಾರೆ ಅಂದಾಗ ಕೃಷಿ ಕುಟುಂಬ ಅನ್ನೋದು ಒಂದು ಸುಸ್ಥಿರವಾದ ಒಂದು ಕುಟುಂಬ ಆಗುತ್ತೆ ಅಲ್ವೇ? ಹೌದು ಸರ್. ಈ ಕೃಷಿ ಲಾಭದಾಯಕ ಆಗಬೇಕಂದ್ರೆ ಕುಟುಂಬದವರೆಲ್ಲರೂ ಅದರಲ್ಲಿ ಪರಿಪೂರ್ಣವಾಗಿ ತೊಡಗಿಸ್ಕೊಂಡಾಗೇ ಅದು ಒಂದು ಲಾಭದಾಯಕ ಉದ್ಯಮ ಆಗುತ್ತೆ ಸರ್. ಬರೀ ನಾವು ಆಳುಗಳ ಮೇಲೆ ಅವಲಂಬನೆಯಾಗಿ ಮಾಡ್ತೀವಿ ಅಂದರೆ ಖಂಡಿತ ಎಲ್ಲೋ ಒಂದು ಕಡೆ ಅದು ಅಷ್ಟು ಸುಸ್ಥಿರತೆಯನ್ನು ಕಾಣೋದು ಇಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸೊ ಕೃಷಿ ಕುಟುಂಬ ಪರಸ್ಪರ ಸಹಕಾರದಿಂದ ಅದನ್ನು ಕೃಷಿಯನ್ನು ಒಂದು ಲಾಭದಾಯಕ ಉದ್ಯಮವನ್ನಾಗಿ ಖಂಡಿತವಾಗಿ ಮಾಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಸಿರಿಧಾನ್ಯ ಬೆಳೆಗಳು ಮತ್ತು ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದ ನೇರವಾಗಿ ಪಡಿಬೇಕು ಅನ್ನೋದೇ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ ಕನ್ನಡದಲ್ಲಿ ಚಂದ್ರಕಲಾ ಹಣಗಿಯವರೇ? ಖಂಡಿತ ಸರ್. 9886429278. ಇನ್ನೊಮ್ಮೆ ಹೇಳ್ತೀರಾ? 9886429278. ಇನ್ನೂ ಒಂದು ಸರಿ ಹೇಳ್ಬಿಡಿ. 9886429278. ಒಳ್ಳೆಯದು. ಡಾಕ್ಟರ್ ಚಂದ್ರಕಲಾ ಹಣಗಿಯವರೇ, ಇದುವರೆಗೂ ಸಿರಿಧಾನ್ಯ ಬೆಳೆಗಳು ಮತ್ತು ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಸಿರಿಧಾನ್ಯಗಳ ಬೇಸಾಯ ಮತ್ತು ಮೌಲ್ಯವರ್ಧನೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೇವು ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಮತ್ತು ಡಾಕ್ಟರ್ ಡಿಎಚ್ ರೂಪಶ್ರೀ ಅವರೊಂದಿಗೆ ಸಂವಾದವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ, ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆ.
ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.